Today we are conducting a webinar jointly organized by the Department of Pastoral Concerns and the Department of Ecology. And in this webinar, Reverend Dr. Rohan Gideon from United Theological College present the paper. And in this meeting, Reverend Jeffrey Kumar, the Ministerial Committee Convener of Karnataka Northern Diocese, will moderate the session. I hand over the session to Reverend Jeffrey Kumar, the Ministerial Committee Convener of Karnataka Northern Diocese. Please go ahead, Reverend. Yeah. Yes, thank you, dear Reverend Dr. Princeton Ben, for giving me privilege of joining with ecology and the scholarly concern. ಕರ್ತನಲ್ಲಿ ಪ್ರಿಯ ಕರ್ನಾಟಕ ಪ್ರಾಂತದ ಸಭಾಪಾಲಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ಕೋರುತ್ತಾ, ಪ್ರತ್ಯೇಕ ರೀತಿಯಾಗಿ ದ CSI ಸಿನಾಡ್ ಡಿಪಾರ್ಟ್ಮೆಂಟ್ ಆಫ್ ಪಾಸ್ಟರಲ್ ಕೇರ್ ಕನ್ಸರ್ನ್ ಅಂಡ್ ಇಕಾಲಜಿಕಲ್ ಕನ್ಸರ್ನ್ ಜಾಯಿಂಟ್ಲಿ ಆರ್ಗನೈಸ್ ಮಾಡುವ ನಮ್ಮ ಕನ್ನಡ ರಿವಿಷನ್ಗೋಸ್ಕರ ಇವತ್ತು ವಿಷಯ ಪ್ರತ್ಯೇಕ ರೀತಿಯಾಗಿ ಇಕಾಲಜಿ ಅಂಡ್ ಎಸ್ಕೊಟಾಲಜಿ, ಅಂದ್ರೆ ಪರಿಸರ ವಿಜ್ಞಾನ ಮತ್ತು ಅಂತಿಮಗತಿ ಶಾಸ್ತ್ರ ಎಂಬುವ ಬಗ್ಗೆ ನಾವು ಕೆಲವು ನಿಮಿಷ ಈ ಪ್ರೋಗ್ರಾಂನಲ್ಲಿ ದೇವರ ನಾಮವನ್ನು ಮಹಿಮಪಡಿಸ್ತಾ ಇರಬೇಕಂತ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರುವ CSI ಸಿನಾಡ್ನ ಪಾಸ್ಟರಲ್ ಕನ್ಸರ್ನ್ಸ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಆದ ರೆವರೆಂಡ್ ಡಾಕ್ಟರ್ ಪ್ರಿನ್ಸ್ಟನ್ ಬೆನ್ ಅವರಿಗೆ ಮತ್ತು ಪ್ರೊಫೆಸರ್ ಡಾಕ್ಟರ್ ಮ್ಯಾಥ್ಯೂ ಕೋಶಿ ಅವರಿಗೆ ನಾನು ಕೃತಜ್ಞತಾ ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಮಧ್ಯದಲ್ಲಿ ಈ ಸಮಯದಲ್ಲಿ ಮಿಸಸ್ ಹೇಮಲತಾ ಇದ್ದಾರೆ. ಅವರು CSI KCD-ನಿಂದ ಪ್ರತ್ಯೇಕ ರೀತಿಯಾಗಿ ಇಕಾಲಜಿಕಲ್ ಕನ್ಸರ್ನ್ ನಲ್ಲಿ ಕನ್ವೀನರ್ ಆಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಅಮ್ಮನವರು ಈ ಸಮಯದಲ್ಲಿ ನಮ್ಮನ್ನು ಪ್ರಾರಂಭ ಪ್ರಾರ್ಥನೆಯಲ್ಲಿ ನಡೆಸುವುದಾಗಿ ನಾನು ಕೇಳ್ತಾ ಇದ್ದೀನಿ. Okay. Hello. Yes, madam. Hello. Yeah, we request you to kindly open the session with word of prayer. Sure. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ದೇವ, ಈ ಸಂಜೆಯ ವೇಳೆಯಲ್ಲಿ ನೀನು ನಮಗೆ ನೀಡಿದಂತಹ ಈ ವಿಶೇಷ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ದೇವ, ನಿನ್ನ ಸೃಷ್ಟಿಕರ್ತನು, ಸೃಷ್ಟಿಯ ಒಡೆಯನು, ಭೂಲೋಕವು ನಿನ್ನ ಸೃಷ್ಟಿಯಲ್ಲಿ ಸೃಷ್ಟಿಯ ಕಾರ್ಯಗಳನ್ನು ನಮಗೆ ತಿಳಿಸುವುದಾಗಿರುತ್ತದೆ. ವಿಶೇಷವಾಗಿ ದೇವರೇ, ನಾವು ನಿನ್ನ ಮಕ್ಕಳು, ನಿನ್ನ ಜವಾಬ್ದಾರಿಯನ್ನು ಹೊತ್ತಿಕೊಂಡು ನಿನ್ನ ಜವಾಬ್ದಾರಿಯ ವಿಷಯದಲ್ಲಿ ನಾವು ಸಾಕ್ಷಿಗಳಾಗಿಯೂ ನಾವು ಮಾಡುವಂತಹ ಎಲ್ಲಾ ಕರ್ತವ್ಯಗಳಲ್ಲಿ ನೀನು ನಮ್ಮನ್ನು ಮುಂದೆ ನಡೆಸುವುದಾಗಿ ಬೇಡುವವರಾಗಿರುತ್ತೇವೆ. ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತಹ ಸಿನಾಡ್ ಅನ್ನು, ಅವರ ಸೇವೆಯನ್ನು ಆಶೀರ್ವದಿಸು. ಮುಖ್ಯವಾಗಿ ಈ ದಿನದಲ್ಲಿ ನಮ್ಮನ್ನು ಜ್ಞಾನದಲ್ಲಿಯೂ ನಿನ್ನ ಕೃಪೆಯಲ್ಲಿಯೂ ಹಾಗೂ ನಿನ್ನ ವಾಕ್ಯ ಸಂದೇಶದಲ್ಲಿ ನಡೆಸಿರುತ್ತಿರುವಂತಹ ರೋಹನ್ ಅಯ್ಯನವರು ನೀನು ಕೈಗೆ ಒಪ್ಪಿಸ್ಕೊಡ್ತೇವೆ. ದೇವರೇ, ಅವರ ಮೂಲಕ ಅವರ ಮಾತುಗಳನ್ನು, ಅವರಿಂದ ಬರುವಂತಹ ಜ್ಞಾನವು ನಾವು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ನಮಗೆ ನಿನ್ನ ಜ್ಞಾನದ ಕಣ್ಣುಗಳನ್ನ ತೆಗೆ. ನಮ್ಮನ್ನೆಲ್ಲರನ್ನು ನಿನ್ ಕೈಗೆ ಒಪ್ಪಿಸಿಕೊಡ್ತಾ, ಈ ವಿಶೇಷವಾದ ಸಮಯವನ್ನು ನಿನ್ ಕೈಗೆ ಒಪ್ಪಿಸಿಕೊಡ್ತಾ, ಯೇಸುವಿನ ಪ್ರೀತಿಯ ನಾಮದಲ್ಲಿ ಪ್ರಾರ್ಥನೆ ಬೇಡ್ತೇವೆ. ಆಮೇನ್. ಕರ್ನಾಟಕ Southern Diocese to give welcome speech. Reverend Johnson Paul. Shall I start? Yes, Yeah. yeah. ಕರ್ತನಲ್ಲಿ ಪ್ರಿಯ ದೇವಜನರೇ, ಜೊತೆ ಸೇವಕರೇ, ಈ ಸಂದರ್ಭದಲ್ಲಿ ವೆಬಿನಾರ್ ನಲ್ಲಿ ನಮ್ಗೆ ವಿಶೇಷವಾಗಿ ಮಾತಾಡ್ಲಿಕ್ಕಿರುವವರು ರೆವರೆಂಡ್ ಡಾಕ್ಟರ್ ರೋಹನ್ ಗಿಡಿಯೋನ್ ಅಯ್ಯನವರು. ಅವರು ಕರ್ನಾಟಕ ನಾರ್ದರ್ನ್ ಡಯಾಸಿಸ್ ನಲ್ಲಿ ಸಭಾಪಾಲಕರಾಗಿದ್ದಂಥವರು. ಅವರು ಮೊದಲು UTCಯಲ್ಲಿ BD ಮಾಡಿ, ನಂತರ MTH ನ FFRRC ಕೋಟೆಂನಲ್ಲಿ ಅವರು MTH ಮುಗಿಸಿದ್ರು. ನಂತರ ಅವರು ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯಲ್ಲಿ ಅವರು PhD ಪದವಿಯನ್ನು ಪಡೆದು ಈಗ ಅವರು ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜಿನಲ್ಲಿ ಕ್ರಿಶ್ಚಿಯನ್ ಥಿಯಾಲಜಿಯನ್ನ ಬೋಧಿಸ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಮಧ್ಯದಲ್ಲಿದ್ದು ಈ ವೆಬಿನಾರ್ ಮೂಲಕ ಎಕಾಲಜಿ ಮತ್ತು ಎಸ್ಕಟಾಲಜಿ ಬಗ್ಗೆ ನಮ್ಗೆ ಮಾತಾಡ್ಲಿಕ್ಕಿದ್ದಾರೆ. ಅವರನ್ನ ನಾನು
ಈ ವೆಬಿನಾರ್ ನಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರೀಜನ್ ಅಂದ್ರೆ 3 ಡಯಾಸಿಸಿನ ಎಲ್ಲ ಪ್ರತಿನಿಧಿಗಳನ್ನ ಪ್ರಭುವಾದಂತ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಾನು ಸ್ವಾಗತಿಸ್ತೇನೆ. ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಆತ್ಮೀಯ ಪ್ರಯೋಜನ ಪಡುವ ಹಾಗೆ ದೇವರನ್ನ ಆಶೀರ್ವದಿಸಿಕೊಳ್ಳಿ ಎಂದಲ್ಲಿ ದೇವರು ನಾನು ಶುಭವನ್ನ ಹಾರೈಸುವಂತವನಾಗಿದ್ದೇನೆ. ಇವಾಗ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಡಾಕ್ಟರ್ ರೋಹನ್ ಗಿಡಿಯೋನ್, ಪ್ರೊಫೆಸರ್ ಆಫ್ UTC ಬ್ಯಾಂಗ್ಳೂರ್ ಮಧ್ಯದಲ್ಲಿದ್ದಾರೆ. ಅವರು ಈ ದಿನ ವಿಷಯ ಪರಿಸರ ವಿಜ್ಞಾನ ಮತ್ತು ಅಂತಿಮ ಗತಿ ಶಾಸ್ತ್ರ ಎಂಬುವ ವಿಷಯದ ಮೇಲೆ ನಮಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ತಾರೆ. I welcome once again Reverend Dr. Rohan Gideon for this wonderful webinar jointly organized by CSI Synod, Department of Pastoral Concern and Department of Ecological Concern. I welcome Reverend Gideon. ಎಲ್ಲರಿಗೂ ನಮಸ್ತೆ. ಸಾಯಂಕಾಲದ ಶುಭ ವಂದನೆಗಳು. ವಿಶೇಷವಾಗಿ CSI ಸಿನಡ್ ನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಇಕಲಾಜಿಕಲ್ ಕನ್ಸರ್ನ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆದ ಪ್ರೊಫೆಸರ್ ಕೋಶಿ ಅವರಿಗೂ, ಅದೇ ಸಮಯದಲ್ಲಿ ಐ ಆಲ್ಸೋ ಥ್ಯಾಂಕ್ Reverend Dr. Princeton Ben, who is one of the directors of CSI Synod, and all of you who are gathered here. ವಿಶೇಷವಾಗಿ ಮಿತ್ರರಾದ ಜೆಫ್ರಿ ಅಯ್ಯನವರಿಗೂ ಮತ್ತು ಇಲ್ಲಿ ನೆರೆದಿರುವ 3 ಡಯಾಸಿಸ್ ನಿಂದ, ಸದರ್ನ್ ಡಯಾಸಿಸ್, ನಾರ್ದರ್ನ್ ಡಯಾಸಿಸ್ ಮತ್ತು ಸೆಂಟ್ರಲ್ ಡಯಾಸಿಸ್ ನಿಂದ ಇಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಸೇರಿಕೊಂಡಿರುವ ಎಲ್ಲಾ ಸಭಾಪಾಲಕರನ್ನು, ಸೇವೆಯಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ನಾನು ಯೇಸು ಸ್ವಾಮಿ ಹೆಸರಿನಲ್ಲಿ ವಂದಿಸ್ತೇನೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಈ ವಿಷಯಗಳನ್ನು, ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಕೊಟ್ಟ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ಸಮಯದಲ್ಲಿ ಈ ಸಮಯದಲ್ಲಿ ನಾನು ಮಾತ್ರ ಮಾತಾಡುವ ಒಂದು ಅವಕಾಶವಲ್ಲ, ನನಗೆ ತಿಳಿದಿರುವ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಮತ್ತು ಸಮಯ ಬಂದಾಗ ನಾವೆಲ್ಲರೂ ನಮ್ಮ ವಿಚಾರಗಳನ್ನು, ನಮಗೆ ತಿಳಿದಿರುವ ವಿಷಯಗಳನ್ನು ಒಬ್ಬರ ಜೊತೆಗೆ ಒಬ್ಬರು ಹಂಚಿಕೊಳ್ಳೋದ್ರ ಮೂಲಕ ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸಿಕೊಂಡು ದೇವರ ಸೇವೆಯಲ್ಲಿ ಇನ್ನೂ ಬಲವಾಗಿ ನಾವು ತೊಡಗಿಸಿಕೊಳ್ಳುವಂತೆ ನಾವು ದೇವರನ್ನು ಪ್ರಾರ್ಥಿಸೋಣ ಮತ್ತು ದೇವರ ಕೃಪೆಗಾಗಿ ನಾವು ಬೇಡಿಕೊಳ್ಳೋಣ. ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡ್ಬೇಕಾಗ್ತಿದ್ದೀನಿ. ಸೊ ಇಫ್ ಯು ಕ್ಯಾನ್ ಕೈಂಡ್ಲಿ ಮೇಕ್ ಮೀ ಹೋಸ್ಟ್ ಆದವ್ರು ಯಾರಾದ್ರೂ ನನ್ನನ್ನು ಹೋಸ್ಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ಪ್ರೆಸೆಂಟೇಶನ್ ಎಲ್ರಿಗೂ ಕಾಣುತ್ತಾ? ಯಾರಾದ್ರೂ ಒಬ್ರು ಹೌದು ಅಂದ್ರೆ ನನಗೆ ಒಂದು ಸಮಾಧಾನ. ಓಕೆ, ಥ್ಯಾಂಕ್ ಯು. ವಿಶೇಷವಾಗಿ ನಮಗೆ ಈ ದಿನ ಕೊಡಲ್ಪಟ್ಟ ವಿಷಯ ಯುಗಾಂತ್ಯ ಶಾಸ್ತ್ರ ಮತ್ತು ಪರಿಸರ ಕಾಳಜಿಗಳ ಬಗ್ಗೆ ಯೋಚನೆ ಮಾಡುವ ಒಂದು ವಿಷಯ. ಆಂಗ್ಲ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಎಸ್ಕೆಟಾಲಜಿ ಅಂಡ್ ಇಕೋ ಕನ್ಸರ್ನ್ಸ್. ನಾನು ಕನ್ನಡದಲ್ಲಿ ಕ್ರೈಸ್ತ ಯುಗಾಂತ್ಯ ಶಾಸ್ತ್ರ ಅಂತ ನಾನು ಹೇಳಿದ್ದೀನಿ. ಅದನ್ನು ನಾನು ಇಂಗ್ಲಿಷ್ ನಲ್ಲಿ ಕ್ರಿಶ್ಚಿಯನ್ ಎಸ್ಕೆಟಾಲಜಿ ಅಂತ ಹೇಳಿಲ್ಲ, ಆದ್ರೆ ನಾವು ಈ ಸಮಯದಲ್ಲಿ ಯೋಚನೆ ಮಾಡ್ತಿರುವ ಎಸ್ಕೆಟಾಲಜಿ ಅದು ಕ್ರಿಶ್ಚಿಯನ್ ಎಸ್ಕೆಟಾಲಜಿ, ಕ್ರೈಸ್ತ ಯುಗಾಂತ್ಯ ಶಾಸ್ತ್ರ ಮತ್ತು ಪರಿಸರ ಕಾಳಜಿ. ವಿಶೇಷವಾಗಿ ದೇವರು ನಮಗೆ ಈ ವಿಶ್ವವನ್ನು, ಈ ಪರಿಸರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಆ ಉಡುಗೊರೆಯನ್ನು ನಾವು ಬಹಳ ಗಂಭೀರವಾಗಿಯೂ ಬಹಳ ಜವಾಬ್ದಾರಿಯಿಂದ ನಾವು ಅದನ್ನು ಸ್ವೀಕರಿಸಿ ನಡೆಸ್ಕೊಂಡು ಹೋಗಬೇಕು. ನಾವು ಈಗಿರುವ ಪರಿಸ್ಥಿತಿಯನ್ನು ನೋಡಿದ್ರೆ ನಾನು ಆ ಪ್ರಶ್ನೆ ಕೇಳಲೇಬೇಕಾಗಿಲ್ಲ. ಯಾವ ರೀತಿ, ಎಷ್ಟು ಗಂಭೀರವಾಗಿ ಮತ್ತು ಎಷ್ಟು ಜವಾಬ್ದಾರಿಯಿಂದ ನಾವು ಈ ಪರಿಸರವನ್ನು ನಡೆಸ್ಕೊಂಡು ಬಂದಿದೀವಿ ಅಂತ ಆ ಪ್ರಶ್ನೆ ಕೇಳೋ ಅವಶ್ಯಕತೆನೇ ಇಲ್ಲ. ಇತಿಹಾಸದಲ್ಲಿ ನಾವು ಬಹಳ ಒಂದು ಕಷ್ಟದ ಸನ್ನಿವೇಶದಲ್ಲಿದ್ದೇವೆ. ಮಾನವರಿಗೂ ಮತ್ತು ಪರಿಸರಕ್ಕೂ ಒಂದು ದೊಡ್ಡ ಅಂತರವಿರುವುದನ್ನು ನಾವು ನೋಡಿದ್ದೇವೆ. ನಾನು ಆ ಥೀಮ್ ಪಿಕ್ಚರ್ ಅನ್ನು ನಾವು ನೋಡುವುದಾದ್ರೆ, ಆ ಚಿತ್ರವನ್ನು ನೋಡುವುದಾದ್ರೆ, ನಾವಿರುವ ಒಂದು ಪರಿಸ್ಥಿತಿ ಅದು ಬಹಳ ಕ್ಲಿಯರ್ ಆಗಿ ತೋರಿಸುವಂತ ಒಂದು ಚಿತ್ರವಾಗಿದೆ. ಅದೊಂದು ಚಿತ್ರ ಮಾತ್ರ, ಆದ್ರೆ ಅದ್ರ ಹಿಂದಿರುವ ಅರ್ಥ, ಅದ್ರ ಹಿಂದಿರುವ ಬಹಳ ಕಷ್ಟಕರವಾದ ಒಂದು ಯೋಚನೆಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನು ಗ್ರಹಿಸಿಕೊಳ್ಬೇಕು. ಯಾಕಂದ್ರೆ ದೇವರು ಸೃಷ್ಟಿಯ ಮೊದಲಿನಿಂದಲೇ ಎಲ್ಲವನ್ನು ಮಾನವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದನ್ನು ನಾವು ನೋಡ್ತೇವೆ.
ನಾನು ಸಾಮಾನ್ಯವಾಗಿ ಸಭೆಗಳಲ್ಲಿ ಪ್ರಸಂಗ ಮಾಡ್ತಾ ಈ ವಿಷಯ ಒಂದು ಹೇಳ್ತೇನೆ. ಜಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಯೋಚನೆ ಮಾತ್ರ. ದೇವರು ಪ್ರತಿಯೊಂದೊಂದು ದಿವಸದಲ್ಲಿ ಒಂದೊಂದು ದಿವಸದಲ್ಲಿ ಕತ್ತಲೆ, ಬೆಳಕು, ಪ್ರಾಣಿಗಳು, ಗಿಡಗಳು, ಪಕ್ಷಿಗಳು ಬೇರೆ 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 ದಿವಸದಲ್ಲಿ ಮಾಡ್ಕೊಂಡು ಬಂದು ಕಡೆಯ ದಿವಸದಲ್ಲಿ ಮನುಷ್ಯರನ್ನು ಸೃಷ್ಟಿಸಿ ಆಮೇಲೆ ಆತನು ವಿಶ್ರಾಂತಿ ಪಡೆದು. ನಾನು ಸಾಮಾನ್ಯವಾಗಿ ಯೋಚನೆ ಮಾಡ್ತೀನಿ, ದೇವರೇನಾದ್ರೂ ಮಾನವರನ್ನು ಮೊದಲನೇ ದಿವಸದಲ್ಲಿ ಸೃಷ್ಟಿಸಿ ಉಳಿದಿದ್ದೆಲ್ಲವನ್ನು 2ನೇ ದಿವಸ, 3ನೇ ದಿವಸ, 4ನೇ ದಿವಸದಲ್ಲಿ ಸೃಷ್ಟಿಸಿದ್ರೆ ಮೋಸ್ಟ್ಲಿ 3ನೇ ದಿವಸ ಬರೋದ್ರೊಳಗೆ ಮಾನವರು ಸತ್ತೋಗ್ಬಿಡ್ತಿದ್ರು ಏನೋ. ಯಾಕಂದ್ರೆ ಅಲ್ಲಿ ಗಾಳಿ ಇರ್ತಿದ್ದಿಲ್ಲ, ನೀರ್ ಇರ್ತಿದ್ದಿಲ್ಲ, ತಿನ್ಲಿಕ್ಕೆ ಇರ್ತಿದ್ದಿಲ್ಲ, ಮಲ್ಕೊಳ್ಳಿಕ್ಕೆ ಏನು ಇರ್ತಿದ್ದಿಲ್ಲ. ಒಂದ್ 3-4 ದಿವಸ ಮೋಸ್ಟ್ಲಿ ಸತ್ತೋಗ್ಬಿಡ್ತಿದ್ರೇನೋ, ಜೀವನ ಇರ್ತಿದ್ದಿಲ್ಲ. ಆದ್ರೆ ದೇವರು ತನ್ನ ಯೋಚನೆಯಲ್ಲಿ ಎಲ್ಲವನ್ನು ಬಹಳ ಸುಂದರವಾಗಿ ಸೃಷ್ಟಿಸಿ ಯಾವ್ಯಾವ ಸ್ಥಳದಲ್ಲಿ ಏನೇನು ಇರಬೇಕು ಇದು ಸೃಷ್ಟಿ ಒಂದು ಸುಂದರವಾದ ತೋಟ, ಏದೇನ್ ತೋಟವನ್ನು ಸೃಷ್ಟಿಸಿ ಎಲ್ಲ ಆದ್ಮೇಲೆ ಮಾನವರನ್ನು ಅಲ್ಲಿ ಸೃಷ್ಟಿಸಿ ಆ ಏದೇನ್ ತೋಟವನ್ನು ಮಾನವರಿಗೆ ಒಂದು ಉಡುಗೊರೆಯಾಗಿ ಕೊಡುವುದನ್ನು ನಾವು ನೋಡ್ತೇವೆ. ನಾನು ಈ ನಾನು ಮುಂದೆ ವಿಷಯಗಳನ್ನು ಹೇಳೋದಕ್ಕಿಂತ ಮುಂಚೆ ನಾವು 2 ವಿಷಯ ನಾನು ತಿಳ್ಕೊಳ್ಬೇಕು. ಬರೀ ಕನ್ನಡದಲ್ಲಿ ಮಾತಾಡಿದ್ರೆ ಪರವಾಗಿಲ್ವಾ ಅಥವಾ ಇಂಗ್ಲಿಷಲ್ಲೂ ಮಾತಾಡ್ಬೇಕಾ? ಯಾಕಂದ್ರೆ ಎಲ್ಲಾ ಡಯಾಸಿಸ್ ಗಳಿಂದಲೂ ಇದ್ದಾರೆ. ಒಂದ್ ಸ್ವಲ್ಪ ಬೈಲಿಂಗ್ವಲ್ ಬೇಕಿದ್ರು ಮಾಡ್ತೀನಿ. ಜೆಫ್ರಿ ಅಯ್ಯೋ, ಯಾಕಂದ್ರೆ ನಂದು ಸ್ಲೈಡ್ಸ್ ಇಂಗ್ಲಿಷ್ ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಮಧ್ಯದಲ್ಲಿ ಬೇಕಾದಾಗ ಇಂಗ್ಲಿಷ್ ನಲ್ಲೂ ಹೇಳ್ತೀನಿ, ನಾನು ಕನ್ನಡದಲ್ಲೂ ಸಹ ನಾನು ಹೇಳ್ತೀನಿ. ನೋ ಪ್ರಾಬ್ಲಮ್. 2ನೇ ವಿಷಯ, ನಾನು ಎಷ್ಟೊತ್ತು ಮಾತಾಡ್ಬೋದು? 20 minutes, 25 minutes. ಓಕೆ. ಇವಾಗ 6:45 ಆಗಿದೆ. ನಾನು 7:15 ಮಾತಾಡ್ಲಾ? ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ, ಮಾತಾಡ್ಬೋದು. ಹಾಗಾಗಿ ದೇವರು ನಮಗೆ ಕೊಟ್ಟ ಸೃಷ್ಟಿ, ಆ ಉಡುಗೊರೆ ನಾವು ಯಾವ ರೀತಿಯಾಗಿ ನೋಡ್ಕೊಂಡಿದ್ದೇವೆ, ಪರಿಸರದ ಬಗ್ಗೆ ನಮಗೆ ಎಷ್ಟು ಕಾಳಜಿ ಇದೆ ಅಂತ ನಾ ಹೇಳಿದ್ನಲ್ಲ. ನಾ ಪ್ರಶ್ನೆ ಕೇಳೋದೇ ಬೇಡ, ಉತ್ತರ ನಮ್ಮ ಸುತ್ತಲಿದೆ. ನಾವು ನೋಡಿದ್ರೇನೆ ಗೊತ್ತಾಗುತ್ತೆ ನಾವು ಎಷ್ಟು ಕಾಳಜಿಯಿಂದ ದೇವರು ಕೊಟ್ಟ ಪರಿಸರವನ್ನು ನಾವು ಉಡುಗೊರೆಯಾಗಿ ಸ್ವೀಕರಿಸಿದ್ದೇವೋ ಅಥವಾ ದಬ್ಬಾಳಿಕೆಯಿಂದ ನೋಡಿದ್ದೇವೋ ಅಥವಾ ದೌರ್ಜನ್ಯದಿಂದ ಅದನ್ನು ನಾವು ನೋಡ್ಕೊಂಡು ಬಂದಿದ್ದೇವೋ. ಮತ್ತು ಇದರ ಸುತ್ತಮುತ್ತಲಿರುವ ಯೋಚನೆ, ನಮ್ಮ ಪಾರುಪತ್ಯಗಾರಿಕೆಯ ಒಂದು ಯೋಜನೆ, ಸ್ಟೀವರ್ಡ್ಶಿಪ್, ನಾವು ಯಾವ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ. ದೇವರು ಸೃಷ್ಟಿಯ ಮೂಲಕ ಮಾತಾಡುವ ಯೋಚನೆಗಳನ್ನು ನಾವು ಕೇಳಿಸಿಕೊಳ್ಳೋದ್ರಲ್ಲಿ ನಾವು ಸಫಲರಾಗಿದ್ದೇವಾ? ಯಾಕಂದ್ರೆ ದೇವರು ವಿಧವಾದ ರೀತಿಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾರೆ. ಆದ್ರೆ ಆ ರೀತಿಯಾದ ಸ್ವರಗಳನ್ನು ನಾವು ನಮ್ಮ ಕಿವಿಗಳನ್ನು ತೆರೆದು ಕೇಳಿಸ್ಕೊಂಡಿದ್ದೇವಾ? ನಮ್ಮ ಮನೋನೇತ್ರಗಳನ್ನು ತೆರೆದು ನೋಡಿದ್ದೇವಾ? ದೇವರು ತಿಳಿಸುವ ವಿಷಯಗಳನ್ನು ನಾವು ಅದನ್ನು ಗ್ರಹಿಸಿದ್ದೇವೆ ಎಂದು ಈ ದಿನದಲ್ಲಿ ನಾವು ಯೋಚನೆ ಮಾಡ್ಬೇಕಂತ ಒಂದು ವಿಷಯ. ಈ ಎಲ್ಲಾ ವಿಷಯಗಳನ್ನು ಒಂದು ಯೋಚನಾ ಶಾಸ್ತ್ರದ ದೃಷ್ಟಿಕೋನದಲ್ಲಿ ನಾವು ಮಾಡಬೇಕು. ಯಾಕಂದ್ರೆ ಇದು ನಮಗೆ ಕೊಡಲ್ಪಟ್ಟ ಒಂದು ವಿಷಯ. ಸೊ when we speak of eco concerns, and this evening we are asked to address the issue of eco concerns from the perspective of eschatology. ನಾವು ಪರಿಸರದ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಮಾತಾಡ್ಬೋದು, but today we are focusing on eschatology, or in simple words called the study of end days. The study of end days, eschatology, ಯುಗಾಂತ್ಯ ಶಾಸ್ತ್ರ, ಈ ಲೋಕದ ಅಂತ್ಯದ ವಿಷಯದ ದೃಷ್ಟಿಕೋನದಲ್ಲಿ ನಾವು ಅದನ್ನು ಮಾಡಬೇಕು. ನಾನು ಈಗಾಗಲೇ ಹೇಳಿದಂತೆ ನಾವು ನಮ್ಮ ಧಾರ್ಮಿಕತೆಯನ್ನು, ನಮ್ಮ ಆತ್ಮಿಕತೆಯನ್ನು ನಾವು ವಿಶ್ಲೇಷಣೆ ಮಾಡುವುದಾದ್ರೆ ನಾವು ಒಂದು ರೀತಿಯಾದ ವಿರೋಧಾಭಾಸದ ಧಾರ್ಮಿಕತೆಯನ್ನು ನಾವು ನಡೆಸ್ತಿದೀವಿ ಅಂತ ನಾವು ಧೈರ್ಯವಾಗಿ ನಾವು ಹೇಳ್ಬೋದು. ಅನೇಕ ಸಾರಿ ಆ ವಿಷಯಗಳನ್ನು ಹೇಳ್ಕೊಳ್ಳಿಕ್ಕೆ ಧೈರ್ಯ ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ಗೊತ್ತಿದೆ ಒಂದು ರೀತಿಯಾದ ಒಂದು ವಿರೋಧಾಭಾಸದ ಧಾರ್ಮಿಕತೆಯನ್ನು ನಾವು ನಡೆಸ್ತೀವಿ. We live a life of contradictions. Our religiosity is based on a lot of contradiction. ನಾವು ಮಾಡುವ ಪ್ರಾರ್ಥನೆ ಒಂದು, ಮಾಡುವ ಕೆಲಸಗಳು ಇನ್ನೊಂದು, ಸೃಷ್ಟಿಯ ಬಗ್ಗೆ ಸತ್ಯವೇದದಲ್ಲಿರುವ ವಿಷಯಗಳು ಒಂದು, ನಾವು ನಮಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಅದು ಇನ್ನೊಂದು. ಆ ರೀತಿಯಾದ ವಿರೋಧಾಭಾಸದ ಜೀವನ ನಾವು ಅನೇಕ ಸಾರಿ ತಿಳಿದು ಇನ್ನೂ ಅನೇಕ ಸಾರಿ ತಿಳಿಯದೆ ಮಾಡ್ತಾ ಇದೀವಿ.
ನನಗೆ ಅನ್ಸಂಗೆ ನಾವು ತಿಳಿದು ಆ ವಿರೋಧಾಭಾಸದ ಜೀವನವನ್ನು ಎಷ್ಟು ಮಟ್ಟದಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಿದೀವಿ ಅಂದ್ರೆ ಈ ಸಮಯದಲ್ಲಿ ಅದು ವಿರೋಧಾಭಾಸದ ಯೋಚನೆ ಅಂತಾನೆ ನಾವು ಯೋಚಿಸ್ಲಿಕ್ಕೆ ಆಗಲ್ಲ. It has become a lifestyle. Abusing the nature has become a lifestyle. ನಾವು ಸಾಮಾನ್ಯವಾಗಿ ಚರ್ಚ್ಗಳೇ ಆಡ್ತೇವೆ, ಇಂಗ್ಲಿಷ್ ನಲ್ಲಿ ಆಡ್ತೇವೆ, ಓ ಲಾರ್ಡ್ ಮೈ ಗಾಡ್ ವೆನ್ ಐ ಇನ್ ಆಸಮ್ ವಂಡರ್ ಕನ್ಸಿಡರ್ ಆಲ್ ದಟ್ ಯುವರ್ ಹ್ಯಾಂಡ್ಸ್ ಹ್ಯಾವ್ ಮೇಡ್. ತುಂಬಾ ಸಂತೋಷದಿಂದ ಹೇಳ್ತೀವಿ, ದೇವರೇ ನಿನ್ನ ಸೃಷ್ಟಿ ಕೊಟ್ಟಿದ್ಯಾ, ಅದನ್ನು ನಾವು ನೋಡುವುದಾದ್ರೆ ನಿನ್ನ ಬಗ್ಗೆ ಎಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬಹುದು ಅಂತ ಒಂದ್ ರೀತಿ ಪ್ರಾರ್ಥನೆ ಮಾಡೋದು, ಹಾಡು, ಅದೆಲ್ಲ ಒಂದು ಭಾನುವಾರಕ್ಕೆ ಸೀಮಿತವಾದ ಒಂದು ಕಾರ್ಯಕ್ರಮ ಆಗಿರ್ತದೆ. ಅದೇ ಸೋಮವಾರದಿಂದ ಶನಿವಾರದವರೆಗೆ ನಾವು ಮಾಡಿದಂತ ಪ್ರಾರ್ಥನೆ ವಿರುದ್ಧ, ನಾವು ಯೋಚನೆ ಮಾಡಿದಂತ ಪ್ರಸಂಗಗಳ ವಿರುದ್ಧ, ನಾವು ಬರೆಯುವಂತ ಲೇಖನಗಳ ವಿರುದ್ಧ ನಾವು ನಮ್ಮ ಸಂದರ್ಭಗಳಿಂದ ನಾವು ಜೀವನವನ್ನು ನಾವು ನಡೆಸ್ತೇವೆ. ಇನ್ನೊಂದು ಮಟ್ಟದಲ್ಲಿ ಯುಗಾಂತ್ಯ, ಎಸ್ಕೆಟಾಲಜಿ ಆರ್ ಎಂಡ್ ಡೇಸ್ ಅಂತಾನು ಹೇಳ್ಬೋದು. ಅದು ಎಂಡ್ ಡೇಸ್ ಇಸ್ ನಾಟ್ ಅ ರೈಟ್ ಎಕ್ಸ್ಪ್ರೆಷನ್, ಬಟ್ ಇರ್ಲಿ, ನಮ್ಮ ಒಂದು ಯೋಚನೆಗೆ ಲೆಟ್ಸ್ ಕಾಲ್ ಇಟ್ ಎಂಡ್ ಡೇಸ್. ಯುಗಾಂತ್ಯದಲ್ಲಿ ದೈವಶಾಸ್ತ್ರದ ಬಗ್ಗೆ ಬೇರೆ ಬೇರೆ ವಿವರಣೆಗಳಿವೆ. ಯುಗಾಂತ್ಯ ಇವಾಗ್ಲೂ ಇರ್ಬೋದು, ಅನೇಕ ವರ್ಷಗಳ ಕಾಲದ ನಂತರವೂ ಇರ್ಬೋದು. ಯುಗಾಂತ್ಯ ಯಾವಾಗಾದ್ರೂ ಆಗ್ಬೋದು. ಪೌಲನು ತನ್ನ ಸಮಯದಲ್ಲಿ ಬರಿಬೇಕಾದ್ರೆ ಯುಗಾಂತ್ಯ ಇವಾಗ್ಲೇ ಆಗುತ್ತದೆ ಅಂತ 2000 ವರ್ಷದಿಂದ ಹೇಳ್ತಾರೆ. ಯುಗಾಂತ್ಯ ಯಾವಾಗ್ಲೂ ಆಗ್ಬೋದಿತ್ತು, ಆದ್ರೆ 2000 ವರ್ಷ ಆದ್ಮೇಲೆ ಆಗಿಲ್ಲ. ಇನ್ನೊಂದ್ 2000 ವರ್ಷ ಆದ್ಮೇಲೆ ಆಗಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯುಗಾಂತ್ಯ ಯಾವಾಗಾದ್ರೂ ಆಗ್ಬೋದು. ಹಾಗಾಗಿ ದೈವಶಾಸ್ತ್ರದಲ್ಲಿ ಯುಗಾಂತ್ಯಕ್ಕೆ ಒಂದು ಕಾಲ, ಸಮಯ, ಸ್ಥಳ, ಆ ರೀತಿಯಾದ ಒಂದು ಯೋಚನೆ ಇಲ್ಲ. ಇದು ಅಕಸ್ಮಾತ್ ಆಗಿ ಆಗುವ ಒಂದು ಸನ್ನಿವೇಶನೂ ಇರ್ಬೋದು. ನಮಗೆ ತಿಳಿಯದ ಮಟ್ಟದಲ್ಲಿಯೂ ತಿಳಿಯದ ರೀತಿಯಲ್ಲೂ ಆಗುವ ಒಂದು ಯೋಚನೆಯೂ ಸಹ ಇರ್ಬೋದು. ಸೊ ವೆನ್ ವಿ ಟಾಕ್ ಅಬೌಟ್ ಎಸ್ಕೆಟಾಲಜಿ ಆರ್ ಎಂಡ್ ಡೇಸ್, Bible talks about the signs of end days, but it doesn't give a time frame. It only gives signs. ಹಾಗಾಗಿ ನಾವು ಕ್ರೈಸ್ತರಾಗಿ, ನಾವು ಸಭಾಪಾಲಕರುಗಳಾಗಿ, ಸೇವೆ ಮಾಡುವವರಾಗಿ, ನಾವು ದೇವರು ಅದು ನಮ್ಮ ಮುಂದೆ ಇರುವ ಆ ಯೋಚನೆಗಳನ್ನು ನಾವು ಗ್ರಹಿಸುವರಾಗಿದ್ದೇವೆ. ಆರ್ ವಿ ಏಬಲ್ ಟು ಸಿ ದ ಸೈನ್ಸ್ ಆಫ್ ದ ಟೈಮ್ಸ್ ಆಫ್ ಈಕೋ ಕನ್ಸರ್ನ್ಸ್ ಅಂಡ್ ಈಕೋ ಡಿಸ್ಟ್ರಕ್ಷನ್ಸ್? ಅದೆಲ್ಲ ನಮ್ಮ ಮುಂದೆ ಇದೆ, ಆದ್ರೆ ನಾವು ಅದನ್ನು ನೋಡಲ್ಲ. ಯಾಕಂದ್ರೆ ನಾವು ಆ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕಾದ್ರೆ ಫಸ್ಟ್ ವಿ ವಿಲ್ ಕನ್ವಿಕ್ಟ್ ಅವರ್ ಸೆಲ್ಸ್. ನಾವೇ ಕ್ರಿಮಿನಲ್ಗಳಾಗ್ಬಿಡ್ತೀವಿ. ಹಾಗಾಗಿ ನಾವು ಧೈರ್ಯವಾಗ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಹೋಗಲ್ಲ. ಎಲ್ಲಿ ತಪ್ಪು ನಮ್ಮ ಮೇಲೆ ಬಂದ್ಬಿಡುತ್ತೆ ಎಂದು ಅದಕ್ಕೆ ನಾವು ದೂರ ಸರ್ಕೊಳ್ಳಿಕ್ಕೆ ಹೋಗ್ತೇವೆ. ಇನ್ನೊಂದು ವಿಷಯವನ್ನು ನಾವು ಬಹಳ ಗಮನದಿಂದ ಯೋಚನೆ ಮಾಡಬೇಕು. ನಮ್ಮ ಸಮಾಜ, ನಮ್ಮ ಈ ಸೃಷ್ಟಿ ಸಾಮಾನ್ಯವಾಗಿ ಮಾನವ ಕೇಂದ್ರಿತ ಯೋಜನೆಗಳು ಹಾಗೂ ಯೋಚನೆಯ ಅಡಿಯಲ್ಲಿ ನಾವು ಆ ದೃಷ್ಟಿಕೋನದಿಂದ ನೋಡ್ತೇವೆ. ವಿ ಲುಕ್ ಅಟ್ ದ ಹೋಲ್ ಕ್ರಿಯೇಷನ್ ಫ್ರಮ್ ಹ್ಯೂಮನ್ ಸೆಂಟರ್ಡ್ ಪರ್ಸ್ಪೆಕ್ಟಿವ್. ಇನ್ನು ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳ್ಬೇಕಾದ್ರೆ ಆಂಥ್ರೋಪೋಸೆಂಟ್ರಿಕ್. ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ಬೇಕಾದ್ರೆ ಮಾನವರೇ ಈ ಸೃಷ್ಟಿಯ ಕೇಂದ್ರ ಬಿಂದುಗಳಂತ ನಾವು ಯೋಚನೆ ಮಾಡ್ತೇವೆ. ಹ್ಯೂಮನ್, ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಹ್ಯೂಮನ್ಸ್ ಆರ್ ದ ಕ್ರೌನ್ಸ್ ಆಫ್ ಕ್ರಿಯೇಷನ್. ಬಹಳ ಗರ್ವದಿಂದ ನಾವು ಹೇಳ್ಕೊಡ್ತೇವೆ. ದೇವರು ನಮಗೆ ಒಡೆತನ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ, ನಾವೇ ಈ ಸೃಷ್ಟಿಯ ಯಜಮಾನರು, ಮಾಲೀಕರು ಅಂತ ಹೇಳಿ ದೌರ್ಜನ್ಯದಿಂದ ದೇವರು ನಮಗೆ ಕೊಟ್ಟ ಈ ಸೃಷ್ಟಿಯನ್ನು ನಾವು ದಬ್ಬಾಳಿಕೆಯಿಂದ ನಡ್ಸ್ಕೊಂಡು ಹೋಗ್ಲಿಕ್ಕೆ ಹೋಗ್ತೇವೆ, ಮಾನವ ಕೇಂದ್ರಿತ ಯೋಚನೆ. ಆದ್ರೆ ಸತ್ಯವೇದವನ್ನು ನೋಡುವುದಾದ್ರೆ ಒಂದು ಜೈವಿಕ ಒಂದು ವಾಟ್ ಇಸ್ ಕಾಲ್ಡ್ ಆರ್ಗ್ಯಾನಿಕ್ ನೆಟ್ವರ್ಕ್ ಇದೆ. ಅಲ್ಲೊಂದು ನೆಟ್ವರ್ಕ್ ಇದೆ. ಮಾನವರಿಗೆ ಈ ಸೃಷ್ಟಿಯಲ್ಲಿ ಮಾನವರಿಗೆ ಒಂದು ಸ್ಥಾನ, ಪ್ರಾಣಿಗಳಿಗೆ ಒಂದು ಸ್ಥಾನ, ಈ ಸೃಷ್ಟಿಯಲ್ಲಿರುವ ಎಲ್ಲಾ ಮೂಲಭೂತ ವಸ್ತುಗಳಿಗೆ ಎಲ್ಲದ ಅದರದರ ಸ್ಥಾನವಿದೆ. ಅವೆಲ್ಲರೂ ಒಂದು ಯೋಜನೆ ಇದೆ, ಜೈವಿಕವಾದ ಒಂದು ಯೋಜನೆ ಇದೆ. ದೇರ್ ಇಸ್ ಅ ನೆಟ್ವರ್ಕ್. Unless the network is realized by human beings, we think that we are center of center of creation, and then we lose track of our responsibilities. ದೇವರ ಯೋಜನೆಗೂ ಮಾನವರ ಯೋಜನೆಗೂ ಬಹಳ ವ್ಯತ್ಯಾಸ ಇದೆ. ದೇವರು ಈ ಸೃಷ್ಟಿಯನ್ನು ಸರ್ವತೋಮುಖ ದೃಷ್ಟಿಯಲ್ಲಿ ನೋಡ್ತಾನೆ. ನಾವೇನ್ ಮಾಡ್ತೀವಿ? ನಮಗೆ ಬೇಕಾದ ದೃಷ್ಟಿಯಲ್ಲಿ ನೋಡ್ತೀವಿ. ವಿ ಬಿಕಮ್ ವೆರಿ ಸೆಲ್ಫಿಶ್, ವಿ ಬಿಕಮ್ ವೆರಿ ಸೆಲ್ಫ್ ಸೆಂಟರ್ಡ್. ನಮಗೆ ಏನ್ ಬೇಕು
ಅಷ್ಟ್ರ ಬಗ್ಗೆನೆ ನಾವು ಯೋಚನೆ ಮಾಡಿ ಈ ಸೃಷ್ಟಿಯಿಂದ ನಾವು ಏನೇನು ಸಂಪಾದಿಸ್ಕೊಳ್ಬೇಕು ಸಂಪಾದಿಸಿ ಸಾಹುಕಾರರಾಗಿ ಈ ಪರಿಸರ ಹಾಳಾಗ್ತಿದ್ರು ಅದ್ರ ಬಗ್ಗೆ ಯೋಚನೆ ಮಾಡದೆ ಈ ರೀತಿಯಾದ ಒಂದು ವಿರೋಧಾಭಾಸದ ಧಾರ್ಮಿಕತೆಯಲ್ಲಿ ನಾವು ನಡೆದುಕೊಂಡು ಬರ್ತಾ ಇದ್ದೀವಿ. ಪ್ರಸಂಗ ಮಾಡೋದೊಂದು, ಪಾಲಿಸೋದೇನೊಂದು, ಪ್ರಾರ್ಥನೆ ಮಾಡೋದೊಂದು, ಪಾಲಿಸೋದೇನೊಂದು. ದೇವರ ಯೋಚನೆಗಳಿಗೂ ಮಾನವರ ಯೋಚನೆಗಳಿಗೂ ದೊಡ್ಡ ಅಂತರವಿದೆ ಅಂತ ಗೊತ್ತಿದ್ರು ಎಲ್ಲೋ ಒಂದ್ ಕಡೆ ವಿ ಗೆಟ್ ಅ ಬಿಟ್ ಇರ್ರೆಸ್ಪಾನ್ಸಿಬಲ್ ಇನ್ ನಾಟ್ ಥಿಂಕಿಂಗ್ ಡೀಪ್ಲಿ. ಹಾಗಾಗಿ ಈ ಸಮಯದಲ್ಲಿ ಈ ವಿಷಯಗಳನ್ನು ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಆಂಗ್ಲ ಭಾಷೆಯಲ್ಲಿ ಒಂದು ಬಹಳ ಸುಂದರವಾದ ಒಂದು ಯೋಚನೆ ಇದೆ. ವಿ ಆರ್ ನಾಟ್ ಹ್ಯಾಂಡಿಂಗ್ ಓವರ್ ದ ಕ್ರಿಯೇಷನ್ ಟು ಅವರ್ ಚಿಲ್ಡ್ರನ್, ರಾದರ್ ವಿ ಹ್ಯಾವ್ ಬಾರೋಡ್ ಇಟ್ ಫ್ರಮ್ ದೆಮ್. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ದೇವರು ಸೃಷ್ಟಿಯನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ, ನಾವು ಮುಂದಿನ ಪೀಳಿಗೆಗೆ ಅದನ್ನು ಹಸ್ತಾಂತರಿಸಬೇಕು ಅಂತ ನಾವು ಹೇಳ್ತೀವಿ. ಈ ಯೋಚನೆಯಲ್ಲಿರುವ ಒಂದು ಬಹಳ there is a very serious thought. We are not handing over the creation, rather we have borrowed it from our children. We have borrowed it from our children, which means we'll have to return them to children in a more beautiful way. ಸಾಮಾನ್ಯವಾಗಿ ಸಾಲ ತಗೊಂಡಾಗ ಆ ಸಾಲಕ್ಕೆ ಇಂಟ್ರೆಸ್ಟ್ ಸೇರಿಸ್ಕೊಡ್ತೀವಲ್ಲ, ಅದೇ ರೀತಿಯಾದ ಒಂದು ಯೋಚನೆ. ದೇವರು ನಮಗೆ ಕೊಟ್ಟ ಸೃಷ್ಟಿಯನ್ನು ನಾವು ಜವಾಬ್ದಾರಿಯಿಂದ ನಾವು ನೋಡ್ಕೊಂಡಿಲ್ಲ. ಅದಕ್ಕೆ ಈ ರೀತಿಯಾಗಿ ಒಬ್ಬ ಜ್ಞಾನಿಯು ಈ ರೀತಿಯಾಗಿ ಹೇಳ್ಬೇಕಾಯ್ತು. ವಿ ಹ್ಯಾವ್ ನಾಟ್ ಹ್ಯಾಂಡಿಂಗ್ ಓವರ್ ದ ಕ್ರಿಯೇಷನ್ ಟು ಅವರ್ ಚಿಲ್ಡ್ರನ್ ಎನಿಮೋರ್, ರಾದರ್ ವಿ ಹ್ಯಾವ್ ಬಾರೋಡ್ ಇಟ್ ಫ್ರಮ್ ದೆಮ್. ಅಂದ್ರೆ ಆ ರೀತಿಯಾದ ಜವಾಬ್ದಾರಿಕೆ ನಮಗಿರಬೇಕು. ಸಾಲವಾಗಿ ನಾವು ನಮ್ಮ ಮಕ್ಕಳಿಂದ ನಾವು ಸ್ವೀಕರಿಸಿದ್ದೇವೆ. ಈ ಸಾಲವನ್ನು ಕೊಡ್ಬೇಕಾದ್ರೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಇನ್ನೂ ಹೆಚ್ಚಾದ ಇಂಟ್ರೆಸ್ಟ್ ನಿಂದ ಕಮಿಷನ್ ಅಂದ್ರೆ ನಮಗೆ ನಾವು ಸ್ವೀಕರಿಸಕ್ಕಿಂತ ಸುಂದರವಾದ ಸೃಷ್ಟಿಯನ್ನು, ಸುಂದರವಾದ ಪರಿಸರವನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡ್ಬೇಕೆಂಬ ಒಂದು ಬಹಳ ಪ್ರಬಲವಾದ ಯೋಚನೆ. ಸತ್ಯವೇದದಲ್ಲಿ ಎರಡು ಬಗೆಯ ಒಂದು ಎಸ್ಕೆಟಾಲಜಿ ಯೋಚನೆ ಇದೆ. ಅಂದ್ರೆ ಎರಡು ರೀತಿಯಾದ ಯುಗಾಂತ್ಯದ ಯೋಚನೆ ಇದೆ. ಒಂದು ರಿಯಲೈಸ್ಡ್ ಎಸ್ಕೆಟಾಲಜಿ ಅಂತ ಹೇಳ್ಬೋದು, ಸಿದ್ಧಿಗೆ ಬಂದ ಯುಗಾಂತ್ಯ. ಅಂದ್ರೆ ಒಂದು ರೀತಿಯಾದ ಯುಗಾಂತ್ಯ ದಿನೇ 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 ಆಗ್ತಾ ಇರುತ್ತೆ. ಹಿಯರ್ ಅಂಡ್ ನೌ, ಈಗ ನಮ್ಮ ಸಂದರ್ಭದಲ್ಲಿ ನಮ್ಮ ಸಮಯದಲ್ಲಿ ಈ ರೀತಿಯಾದ ಒಂದು ಯುಗಾಂತ್ಯ ಆಗ್ತಾ ಇದೆ. ಇಲ್ಲಿ ಯುಗಾಂತ್ಯ ಅಂದ್ರೆ ಏನು? ಯುಗಾಂತ್ಯ ಅಂದ ತಕ್ಷಣ ಇಲ್ಲಿರೋದೆಲ್ಲ ಮುಗ್ದೋಗ್ಬಿಡುತ್ತೆ ಅಂತಲ್ಲ, ಇಲ್ಲಿರೋದೆಲ್ಲ ನಾಶ ಆಗ್ಬಿಡುತ್ತೆ ಅಂತಲ್ಲ. ಸಾಮಾನ್ಯವಾಗಿ ನಮಗೆ ಅಂತ್ಯ ಅಂದ ತಕ್ಷಣ, ನಮ್ಮ ಜೀವನದ ಅಂತ್ಯ ಅಂದ ತಕ್ಷಣ ನಾವು ಬದುಕಿರ್ತೇವೆ, ಅಂತ್ಯ ಬಂದ ತಕ್ಷಣ ನಾವು ಸಾಯ್ತೇವೆ, ಆಮೇಲೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆ ಯೋಚನೆಯಲ್ಲಿ ನಾವು ಅಂತ್ಯ ಅಂತ ಯೋಚನೆ ಮಾಡ್ತೇವೆ. ಆದ್ರೆ ಇಲ್ಲಿರುವಂತ ಯುಗಾಂತ್ಯ ಎಸ್ಕೆಟಾಲಜಿ, ಅದು ಅಲ್ಲಿ ಕನೆಕ್ಷನ್ ತಪ್ಪುವ ಒಂದು ಅಂತ್ಯ ಅಲ್ಲ, ಆದರೆ ಈಗಿರುವ ಮಟ್ಟದಿಂದ ಇನ್ನೊಂದು ಉನ್ನತವಾದ ಸುಂದರವಾದ ಮಟ್ಟಕ್ಕೆ ಹೋಗುವ ಒಂದು ಯೋಚನೆ. ಹಳೆಯ ಒಂದು ಪದ್ಧತಿ ನಿಂತು ಹೋಗಿ, ಹಳೆಯ ಪದ್ಧತಿಯನ್ನು ಅಲ್ಲಿ ನಿಂತು ಹೋಗಿ ಹೊಸ ಪದ್ಧತಿ ಆರಂಭವಾಗುವ, ಒಂದು ಹೊಸ ಸೃಷ್ಟಿ ಆರಂಭವಾಗುವ ಯೋಚನೆ. ಸೊ when we say eschatology or when we say end of days, end is not an abrupt end as if nothing will happen afterwards. It is an end to old ways and a beginning to new ways. An end to old days and a beginning to new ways. ಹಾಗಾಗಿ ದಿನೇ 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 ಈ ರೀತಿಯಾದ ಯುಗಾಂತ್ಯದ ಯೋಚನೆ ನಮ್ಮ ಮನಸ್ಸಿನಲ್ಲಿರಬೇಕು. ಅಂದ್ರೆ ಈ ರೀತಿಯಾದ ಯುಗಾಂತ್ಯದ ಯೋಚನೆಯನ್ನು ನಮ್ಮ ಜೀವನದಲ್ಲಿ ಪಾಲಿಸಬೇಕು. ನಮ್ಮ ಹಳೆಯ ಪದ್ಧತಿಗಳಿಗೆ, ಹಳೆ ಪದ್ಧತಿಗಳನ್ನು ನಿಲ್ಲಿಸಿ ಹೊಸ ಪದ್ಧತಿಗೆ ಅಥವಾ ಹೊಸ ಮಟ್ಟಕ್ಕೆ, ಉನ್ನತವಾದ ಮಟ್ಟಕ್ಕೆ ನಾವು ಏರಿ ಹೋಗುವ, ಉನ್ನತ ಮಟ್ಟಕ್ಕೆ ಹೋಗಿ ಆ ಮಟ್ಟದಲ್ಲಿ ಯೋಚನೆ ಮಾಡುವ ಒಂದು ಯೋಜನೆಯಲ್ಲಿ ರಿಯಲೈಸ್ಡ್ ಎಸ್ಕೆಟಾಲಜಿಯಲ್ಲಿ ಸಿದ್ಧಿಗೆ ಬಂದ ಒಂದು ಯುಗಾಂತ್ಯ, ಹಿಯರ್ ಅಂಡ್ ನೌ. ಯೇಸು ಸ್ವಾಮಿ ಹೇಳ್ತಾರಲ್ಲ ಸತ್ಯವೇದದಲ್ಲಿ, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಮಂಗ್ ಯು, ಇಟ್ ಈಸ್ ಅಟ್ ಹ್ಯಾಂಡ್. ದೇವರ ರಾಜ್ಯ ನಿಮ್ಮಲ್ಲೇ ಇದೆ. ನೀವು ಇನ್ನೊಂದು ಎಲ್ಲೋ ದೂರ ಹೋಗಿ ಹುಡ್ಕೊಂಡು ಹೋಗ್ಬೇಕಂತಿಲ್ಲ, ಇನ್ನೊಂದು 10 ವರ್ಷ ಬಿಟ್ಟು ಬರುತ್ತೆ ಅಂತ ಕೇಳ್ಬೇಕಿಲ್ಲ, ನೀವು ಸ್ವರ್ಗಕ್ಕೆ ಹೋದ್ಮೇಲೆ ದೇವರ ರಾಜ್ಯ ನೋಡ್ತೀರಿ ಅಂತ ಹೇಳ್ಬೇಕೇನಿಲ್ಲ. ಇಟ್ ಈಸ್ ಅಮಂಗ್ ಯು ಆಸ್ ಲಾಂಗ್ ಆಸ್ ಯು ಆರ್ ವಿಲ್ಲಿಂಗ್ ಟು ಸೀ ಇಟ್. ನೋಡುವಂತ ಧೈರ್ಯ, ಆ ದೇವರ ರಾಜ್ಯವನ್ನು ನಮ್ಮ ಮಧ್ಯದಲ್ಲೇ ಸೃಷ್ಟಿಸುವ ಒಂದು ಧೈರ್ಯ ನಮಗಿರ್ಬೇಕು. ಆ ದೇವರ ರಾಜ್ಯ ನಮ್ಮಲ್ಲಿ ಸೃಷ್ಟಿಸುವುದಾದರೆ
ನಾವು ನಮ್ಮ ಪರಿಸರವನ್ನು ಬಹಳ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗುವ ಒಂದು ಧೈರ್ಯ ನಮಗಿರ್ತದೆ, ಆ ದರ್ಶನವೂ ಇರ್ತದೆ, ಆ ನಿರೀಕ್ಷೆಯೂ ಸಹ ಇರ್ತದೆ. ಹಾಗಾಗಿ ರಿಯಲೈಸ್ಡ್ ಎಸ್ಕೆಟಾಲಜಿ ಅಂದ್ರೆ ಹಳೆಯ ಪದ್ಧತಿಗಳಿಗೆ ಒಂದು ಅಂತ್ಯವನ್ನು ನಾವು ಸಾರಿ ಉನ್ನತ ಪದವಿಗೆ ಏರಿ ಅಲ್ಲಿ ದೇವರ ಯೋಜನೆಯನ್ನು ಕಂಡುಕೊಂಡು ಪರಿಸರವನ್ನು, ದೇವರ ರಾಜ್ಯವನ್ನು, ಈ ವಿಶ್ವವನ್ನು ಇನ್ನೂ ಉನ್ನತವಾದ ರೀತಿಗೆ ತೆಗೆದುಕೊಂಡು ಹೋಗುವಂತೆ. ಇಟ್ ಈಸ್ ಅ ಜರ್ನಿ, ಬೇಸಿಕ್ಲಿ ಇಟ್ಸ್ ಅ ಜರ್ನಿ. ಇನ್ ದ ಜರ್ನಿ ಯು ಪುಟ್ ಅನ್ ಎಂಡ್ ಟು ಓಲ್ಡ್ ವೇಸ್. ಸೊ ಅಂತ್ಯ ಅಂದ ತಕ್ಷಣ ಅಲ್ಲಿ ಈ ಪ್ರಯಾಣ ನಿಂತು ಹೋಗ್ಬಿಡಲ್ಲ. ಬಟ್ ವಿ ಹ್ಯಾವ್ ಮೂವ್ಡ್ ಅಹೆಡ್ ಆಫ್ ಟೈಮ್. ಯು ಹ್ಯಾಡ್ ಮೂವ್ಡ್ ಓವರ್, ಯು ಹ್ಯಾವ್ ಮೂವ್ಡ್ ಆನ್ ಅಂಡ್ ಮೂವ್ಡ್ ಓವರ್ ಟು ಅ ನ್ಯೂ ಲೆವೆಲ್. ಇದು ಸತ್ಯವೇದದಲ್ಲಿರುವ ಒಂದು ಯೋಚನೆ. ಸತ್ಯವೇದದಲ್ಲಿ ಇನ್ನೊಂದು ಯೋಚನೆ ಇದೆ, ಫ್ಯೂಚರಿಸ್ಟಿಕ್ ಎಸ್ಕೆಟಾಲಜಿ. ಭವಿಷ್ಯತ್ತಿನಲ್ಲಿ ಸಿದ್ಧಿಗೆ ಬರುವ ಯುಗಾಂತ್ಯ, ಭವಿಷ್ಯತ್ತಿನಲ್ಲಿ ಸಿದ್ಧಿಗೆ ಬರುವ ಒಂದು ಯುಗಾಂತ್ಯ, ಫ್ಯೂಚರಿಸ್ಟಿಕ್ ಎಸ್ಕೆಟಾಲಜಿ ಅಂತ ನಾವು ಹೇಳ್ತೇವೆ. ಫ್ಯೂಚರಿಸ್ಟಿಕ್ ಎಸ್ಕೆಟಾಲಜಿ ಅಂದ್ರೆ ರಿಯಲೈಸ್ಡ್ ಎಸ್ಕೆಟಾಲಜಿಲಿ ಈಗಿನ ಸಂದರ್ಭದಲ್ಲಿ ಆಗುವ ಈ ಅಂತ್ಯ ಮತ್ತು ಹೊಸ ಪ್ರಯಾಣದಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಡೆಯ ದಿನಗಳಲ್ಲಿ, ಆ ಕಡೆಯ ದಿನ ಯಾವಾಗ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಆ ಕಡೆಯ ದಿನದ ಉನ್ನತವಾದ ಪರಿಸರದ ದೇವರ ರಾಜ್ಯದ ನಿರೀಕ್ಷೆಯಲ್ಲಿ ನಾವು ಅದನ್ನು ನೋಡುವ, ದರ್ಶಿಸುವ ಒಂದು ಯೋಚನೆ. ಅದು ಭವಿಷ್ಯತ್ತಿನಲ್ಲಿ ಸಿದ್ಧಿಗೆ ಬರುವ ಒಂದು ಯುಗಾಂತ್ಯ. ಅದು ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ, ಅದು ದೇವರಿಗೆ ಮಾತ್ರ ಗೊತ್ತು. ಆದ್ರೆ ಆ ಬರುತ್ತೆ, ಆ ನಿರೀಕ್ಷೆ ಇದೆ ಅಂತ ನಾವು ತೋರಿಸ್ಕೊಳ್ಬೇಕಾದ್ರೆ, to achieve futuristic eschatology, we should very seriously take the eschatology here and now. ನಾವು ಸಾಮಾನ್ಯವಾಗಿ ನಾನು ಹೇಳ್ದಂಗೆ ಎಸ್ಕೆಟಾಲಜಿ ಅಂದ ತಕ್ಷಣ ಈ ಲೋಕವೇ ಅಂತ್ಯ ಹೋಗ್ಬಿಡುತ್ತೆ, ಎಲ್ಲ ನಾಶವಾಗ್ಬಿಡ್ತದೆ, ಅದಾದ್ಮೇಲೆ ಏನೂ ಇರಲ್ಲ, ಗಾಡ್ ವಿಲ್ ಟೇಕ್ ಕಂಪ್ಲೀಟ್ ಕಂಟ್ರೋಲ್, ಥಿಯೋಕ್ರಸಿ ಅಂತ ನಾವು ಹೇಳ್ತೇವೆ, ಗಾಡ್ ವಿಲ್ ಟೇಕ್ ಕಂಪ್ಲೀಟ್ ಕಂಟ್ರೋಲ್ ಅಂಡ್ ದ ಮೋಸ್ಟ್ ಐಡಿಯಲ್ ವರ್ಲ್ಡ್ ವಿಲ್ ಬಿ ಎಸ್ಟಾಬ್ಲಿಷ್ಡ್, ಡೆತ್ ವಿಲ್ ಬಿ ಕಾಂಕರ್ಡ್. ಈ ರೀತಿಯಾದ ಯೋಚನೆಗಳು ಸತ್ಯವೇದದಲ್ಲಿ ಇದೆ, ಇಲ್ಲ ಅಂತಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅಂತಲ್ಲ. ಆದ್ರೆ ಅನೇಕ ಸಾರಿ ನೀವೀಗ ಮೆಡಿಟೇಷನ್ ಬುಕ್ಗಳಾಗಲಿ, ಪ್ರಸಂಗ ಬುಕ್ಗಳಾಗಲಿ, ನೀವು ಪ್ರಕಟಣೆ ಪುಸ್ತಕದ ಬಗ್ಗೆ, ಬುಕ್ ಆಫ್ ರೆವಲ್ಯೂಷನ್ ಬಗ್ಗೆ ಕಮೆಂಟ್ರಿಗಳು ಓದ್ಬೇಕಾದ್ರೆ ಈ ರೀತಿಯಾದ ಯೋಚನೆಗಳು ಬಹಳ ಪ್ರಾಮುಖ್ಯವಾಗಿ ಬರ್ತದೆ. ಎಲ್ಲ ನಾಶವಾಗ್ಬಿಡುತ್ತೆ, ಇಡೀ ಲೋಕವೇ ನಾಶವಾಗ್ತದೆ, ಗಾಡ್ ವಿಲ್ ಟೇಕ್ ಕಂಪ್ಲೀಟ್ ಕಂಟ್ರೋಲ್ ಅಂಡ್ ದೇರ್ ಬಿ ಮೋಸ್ಟ್ ಐಡಿಯಲ್ ವರ್ಲ್ಡ್. ಐಡಿಯಲ್ ವರ್ಲ್ಡ್ ನಾವು ಪ್ರಕಟಣೆಯಲ್ಲಿ ನೋಡ್ಬೇಕಾದ್ರೆ ಬಂಗಾರದ ದಾರಿ, ಬಂಗಾರದ ರಸ್ತೆ, ಜೀವ ಕೊಡುವ ಮರ, ಎಲ್ಲ ಸುಂದರವಾಗಿರ್ತದೆ, ಅಲ್ಲಿ ಕಣ್ಣೀರಿರಲ್ಲ, ಅಲ್ಲಿ ಕೊರತೆ ಇರಲ್ಲ. ಇಟ್ಸ್ ಅ ವೆರಿ ಐಡಿಯಲ್ ಸ್ಟೇಟ್. To achieve this ideal state, we will have to put an end to things that go against the plan of God. ಅಲ್ಲಿವರೆಗೆ ನಾವು ಆ ಫ್ಯೂಚರಿಸ್ಟಿಕ್ ಎಸ್ಕೆಟಾಲಜಿ, ಭವಿಷ್ಯದ ಯುಗಾಂತ್ಯವನ್ನು ನಮಗೆ ಕಾಣ್ಲಿಕ್ಕಾಗಲ್ಲ. So we are called to move step by step from the present eschatological realization towards, ಹಾಗಾಗಿ ಅದು ಒಂದು ಪ್ರಯಾಣ, it's a journey. So in the Bible, at the core of people's faith and hope is the coming of the kingdom of God. Or ಹಾಗಾಗಿ ನಾನು ಹೇಳಿದಂತೆ ದೇವರ ವಾಕ್ಯದಲ್ಲಿ ಎರಡು ರೀತಿಯಾದ ದೇವರ ರಾಜ್ಯದ ಯೋಚನೆಗಳಿದೆ. ದೇವರ ರಾಜ್ಯ ಆಗ್ಲೇ ನಿಮ್ಮ ಮಧ್ಯದಲ್ಲಿ ಇದೆ, ಇನ್ನೊಂದ್ ಕಡೆ ದೇವರ ರಾಜ್ಯ ಮುಂದೆ ಬರ್ಬೋದು, ಈಗಲೂ ಇದೆ, ಮುಂದೆನೂ ಬರುತ್ತೆ. But we should not look at them as two different ideas. It is only a continuation. The present idea of kingdom of God, ಈಗಿನ ನಮ್ಮ ಮಧ್ಯದಲ್ಲಿರೋ ದೇವರ ರಾಜ್ಯದ ಯೋಚನೆ, it's only a build up to the future idea of the kingdom of God. It's a build up, it's a journey, ಇದು ಒಂದು ಪ್ರಯಾಣ. ಸೊ ಹಾಗಾಗಿ ಆ ರೀತಿಯಾಗಿ ನಾವು ಸತ್ಯವೇದವನ್ನು ನೋಡ್ಬೇಕಾಗ್ತದೆ. The scripture promises to fulfill in Jesus Christ, but that fulfillment was not yet complete. ಹಾಗ ಸತ್ಯವೇದದಲ್ಲಿ ಈ ರೀತಿಯಾದ ನಾವು ಏನು ಸಾಮಾನ್ಯವಾಗಿ ದ್ವಂದ್ವ ಯೋಚನೆ ಅಂತೀವಿ, ಲುಕ್ ಎಟ್ ಬೈನರೀಸ್ ಅಂತ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಒನ್ ಅಗೇನ್ಸ್ಟ್ ದಿ ಅದರ್ ಅಂತ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ. ಯೇಸು ಸ್ವಾಮಿ ಹಿಂದಿನ ಧರ್ಮಶಾಸ್ತ್ರದಲ್ಲಿ ಅಂತ ಎಲ್ಲ ವಾಗ್ದಾನಗಳನ್ನು
ತನ್ನ ಜೀವನದಲ್ಲಿ ಸಾಧಿಸಿದಾನ ಅಥವಾ ಇಲ್ವಾ ಅಂತ ನಾವು ಸಾಮಾನ್ಯವಾಗಿ ವಾದ ಮಾಡ್ತೇವೆ. ಯೇಸು ಸ್ವಾಮಿ ಶಿಷ್ಯರಾದ ನಾವು ಯಾವ ರೀತಿಯಾಗಿ ಯೇಸು ಸ್ವಾಮಿ ಯೋಚನೆಗಳನ್ನು ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಅದನ್ನು ಯೋಚನೆ ಮಾಡ್ತೇವೆ. ಆದ್ರೆ ಯೇಸು ಸ್ವಾಮಿ ಹೇಳುವಂತೆ ಯೇಸು ಸ್ವಾಮಿಯ ಜೀವನದಲ್ಲಿ ಹಿಂದಿನ ಯೋಚನೆಗಳು, ಹಿಂದಿನ ವಾಗ್ದಾನಗಳು ಪರಿಪೂರ್ಣವಾಯಿತು. ಇನ್ನು ನಮ್ಮ ಜೀವನದಲ್ಲಿಯೂ ಸಹ ಆ ಪರಿಪೂರ್ಣತೆ ಸಾಧಕವಾಗ್ತಾ ಇದೆ. We also continue to fulfill the will of God in our own lives with the help of Christ. ನೀವೆಲ್ಲರೂ ಸೆಮಿನರಿಗಳಲ್ಲಿ ಓದಿದಿರ, ಇಂಟ್ರೊಡಕ್ಷನ್ ಟು ನ್ಯೂ ಟೆಸ್ಟ್ಮೆಂಟ್ ಓದಿರ್ಬೋದು. ಪೌಲನು ಬರೆದ ಸಂದರ್ಭ, ಆಮೇಲೆ ಸುವಾರ್ತಿಕರು ಬರೆದ ಸಂದರ್ಭಗಳು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಪೌಲನು ಬರಿಬೇಕಾದ್ರೆ ಎರಡನೆಯ ಬರೋಣದ ಕಾಲ ಹತ್ತಿರವಾಯ್ತು. ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ, ಬಂದ್ರೆ ಕಳ್ಳನೋಪಾದಿಯಲ್ಲಿ ಬರ್ತಾನೆ. ಯಾವಾಗ್ಲೂ ಸಭೆಯವರಿಗೆ ಪೌಲನು ನಾವು ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಸಭೆಯವರು ಕೇಳ್ತಿದ್ರು, ಯೇಸು ಸ್ವಾಮಿ ಯಾವಾಗ ಬರ್ತಾನೆ? ಪೌಲನ ಕಾಲವಾಯ್ತು, ಯೇಸು ಸ್ವಾಮಿ ಬರ್ಲಿಲ್ಲ. ಸುವಾರ್ತಿಕರು ತಮ್ಮ ಸುವಾರ್ತೆಗಳನ್ನು ಬರಿಬೇಕಾದ್ರೆ ಅವರು ಕೊಟ್ಟಂತ ಒಂದು ಮಾರ್ಗದರ್ಶನ ಏನಂದ್ರೆ, ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಅಂತ ಪ್ರಶ್ನೆ ಮಾಡೋದ್ ಬೇಡ. ಅದು ಯೇಸು ಸ್ವಾಮಿಗೆ ಬಿಟ್ಬಿಡ್ರಿ, ಅದು ಯೇಸು ಸ್ವಾಮಿಯ ಕೆಲಸ. ನೀವು ಯೇಸು ಸ್ವಾಮಿಯ ಶಿಷ್ಯರಾಗಿ ನಿಮ್ಮ ಜವಾಬ್ದಾರಿಕೆ ಏನಿದೆ ಅದನ್ನ ನೀವು ಪಾಲಿಸ್ಕೊಂಡು ಹೋಗ್ರಿ, ಅದು ಸಹ ಅಷ್ಟು ಮಾಡಿದ್ರೆ ಉಳಿದಿದ್ದೆಲ್ಲ ಸರಿ ಹೋಗುತ್ತೆ ಎಂಬ ಯೋಚನೆ ಸುವಾರ್ತೆಯಲ್ಲಿ ಕೊಡ್ತಾರೆ. ಹಾಗಾಗಿ ಪೌಲನು ಮೊದಲೇ ಬರೆದಂತ ಪುಸ್ತಕಗಳಿಗೆ ಅನೇಕ ಸಾರಿ ಅಲ್ಲಿ ಉತ್ತರಗಳೆಲ್ಲದಿದ್ರು ಸವಾರ್ತಿಕರು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಇದ್ದಾರೆ, ದೇವ್ರ ಕಾರ್ಯ ದೇವರಿಗೆ ಬಿಟ್ಬಿಟ್ರಿ. ನೀವು ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಅಂತ ಡೇಟ್ ಫಿಕ್ಸ್ ಮಾಡೋದ್ ಬೇಡ. ಯೇಸು ಸ್ವಾಮಿ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಆದ್ರೆ ನಿಮ್ ಕಂಟ್ರೋಲ್ ಅಲ್ಲಿ ಇರೋದೇನು, ನಿಮ್ಮ ಹತೋಟಿಯಲ್ಲಿ ಇರೋದೇನು, ಯಾವ ರೀತಿಯಾಗಿ ದೇವರು ನಿಮಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನೀವು ಪಾರುಪತ್ಯಗಾರತೆಯನ್ನು ಜವಾಬ್ದಾರಿಕೆಯಿಂದ ನಡೆಸ್ಕೊಂಡು ಹೋಗ್ತೀರ. ಹೌ ಎಥಿಕಲಿ ರೆಸ್ಪಾನ್ಸಿಬಲ್ ಆರ್ ಯು ಇನ್ ಯುವರ್ ಓನ್ ಟೈಮ್ ಅಂಡ್ ಪ್ಲೇಸ್ ಅಂತ ಅಲ್ಲಿ. ಹಾಗಾಗಿ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ಬೇಕಾದ್ರೆ, ಮತ್ತಾಯನ ಸುವಾರ್ತೆಯಲ್ಲಿ ಬಹಳ ಸುಂದರವಾದ ಒಂದು ಸುವಾರ್ತೆ, ದೇವರ ರಾಜ್ಯದ ಕುರಿತಾದ ಸುವಾರ್ತೆ. ದೇವರ ರಾಜ್ಯ ಮುಂದೆನೂ ಬರ್ಬೋದು, ಆದ್ರೆ ಯೇಸು ಹೇಳ್ತಾನೆ ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲೇ ಇದೆ. ಹಾಗಾಗಿ ದೇವರ ರಾಜ್ಯದ ಬಗ್ಗೆ ಅನೇಕ ಸಾಮ್ಯಗಳನ್ನು ಯೇಸು ಸ್ವಾಮಿ ಹೇಳಿದನು. ನಾವಿನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಯುಗಾಂತ್ಯದ ಬಗ್ಗೆ ಬರೇ ಹೊಸ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಹಳೆ ಒಡಂಬಡಿಕೆಯಲ್ಲೂ ಸಹ ಯುಗಾಂತ್ಯದ ಬಗ್ಗೆ ಅನೇಕ ವಿಷಯಗಳಿದೆ. ಒಂದು ರಾಷ್ಟ್ರಕ್ಕೆ ಯುಗಾಂತ್ಯವಾಗ್ಬೋದು, ಸೃಷ್ಟಿಗೆ ಯುಗಾಂತ್ಯವಾಗ್ಬೋದು, ವ್ಯಕ್ತಿಗಳಿಗೆ ಯುಗಾಂತ್ಯವಾಗ್ಬೋದು. There can be an eschatological end to a nation, an eschatological end to the creation, and an eschatological end to individuals. ಅಂದ್ರೆ ಒಂದು ರಾಷ್ಟ್ರಕ್ಕೆ ಒಂದು ಜವಾಬ್ದಾರಿಕೆ. ದೇವರು ಒಂದು ರಾಷ್ಟ್ರಕ್ಕೆ ಆ ರಾಷ್ಟ್ರದಲ್ಲಿರುವ ಪರಿಸರದ ಸಂಪನ್ಮೂಲಗಳನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ರಾಷ್ಟ್ರವಾಗಿ ನಾವು ಆ ಜವಾಬ್ದಾರಿಕೆಯನ್ನು ನಡ್ಸ್ಕೊಂಡು ಹೋಗ್ಬೇಕು. ಸೃಷ್ಟಿಯ ಯುಗಾಂತ್ಯ, ದೇವರು ನಮ್ಮನ್ನು ಸೃಷ್ಟಿಯ ಮಧ್ಯದಲ್ಲಿ ಇರಿಸಿ ನಾವು ಸೃಷ್ಟಿಯನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಆ ಜವಾಬ್ದಾರಿಕೆಯನ್ನು ಸಹ ನಾವು ನಡೆಸ್ಬೇಕು. ರಾಷ್ಟ್ರವಾಗಿ ನಮಗೆ ಒಂದು ಜವಾಬ್ದಾರಿಕೆ ಇದೆ, ಸೃಷ್ಟಿಯ ಒಂದು ಅಂಶವಾಗಿ ನಮಗೆ ಆ ಜವಾಬ್ದಾರಿಕೆ ಇದೆ, ವ್ಯಕ್ತಿಗಳಾಗಿಯೂ ಸಹ ಈ ಪರಿಸರವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವ ಒಂದು ಜವಾಬ್ದಾರಿ. ಸೊ ಎಸ್ಕಿಟಾಲಜಿ ಅಂದ ತಕ್ಷಣ ಅಲ್ಲಿ ನಾನು ಸತ್ಯವೇದದ ಆಧಾರಗಳನ್ನು ಕೊಟ್ಟಿದ್ದೇನೆ, ಬೈಬಲ್ ರೆಫರೆನ್ಸ್ ಗಳನ್ನು ಕೊಟ್ಟಿದ್ದೇನೆ, ಬೇಕಿದ್ರೆ ನೀವು ಅದನ್ನು ಬರ್ಕೊಳ್ಬಹುದು. ಈ 3 ವಿಧವಾದ ಯುಗಾಂತ್ಯದಲ್ಲಿ ಇದು 3 ವಿಧಗಳಲ್ಲ, 3 ಮಟ್ಟಗಳು ಅಂತ ನಾವು ಹೇಳ್ಬೋದು. ನಾನು ವಿಧ ಅಂತ ಹೇಳಿದ್ದೀನಿ, ಇನ್ನು ಆಳವಾಗಿ ನೋಡ್ಬೇಕಾದ್ರೆ 3 ಮಟ್ಟಗಳಲ್ಲಿ ನಾವು ನೋಡ್ಬೋದು. ಈ ಎಲ್ಲಾ ಮಟ್ಟಗಳು they should work simultaneously. They cannot work separately. Or everything has to work simultaneously. ವೈಯಕ್ತಿಕ ಅನ್ನೋದು ಸೃಷ್ಟಿಯ ಜೊತೆ, ಸೃಷ್ಟಿ ಅನ್ನುವುದು ರಾಷ್ಟ್ರದ ಜೊತೆ, ರಾಷ್ಟ್ರ ಎನ್ನುವುದು ಸೃಷ್ಟಿಯ ಜೊತೆ, ಇವೆರಡು ವೈಯಕ್ತಿಕ ಜೊತೆ. ಸೊ only when all these idea of journey from old to new start working, then we can see that we can sustain that beautiful creation among us. ಸಾಮಾನ್ಯವಾಗಿ ಯುಗಾಂತ್ಯ ಅಂದ ತಕ್ಷಣ ಅಲ್ಲೊಂದು ಪ್ಯಾಟರ್ನ್ ಇದೆ, ಒಂದು ಪದ್ಧತಿ ಇದೆ. ಸಾಮಾನ್ಯವಾಗಿ
ನಾವು ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ಅಲ್ಲೊಂದು ಬಿಕ್ಕಟ್ಟಿರುತ್ತೆ, ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಇರುತ್ತೆ. ಅಲ್ಲಿ ದೇವರು ಬಂದು ತೀರ್ಪು ಕೊಡ್ತಾನೆ. ಈ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಜನರೇ ಸೃಷ್ಟಿಸ್ಕೊಂಡಿರ್ತಾರೆ. ನಮ್ಮ ಪರಿಸರದಲ್ಲಿ ಈ ಪರಿಸರದ ಬಿಕ್ಕಟ್ಟನ್ನು ಸಾಮಾನ್ಯವಾಗಿ ಸೃಷ್ಟಿಸಿಕೊಂಡವರು ಮಾನವರೇ, ಬೇರೆ ಯಾರು ಬಂದು ಆ ಬಿಕ್ಕಟ್ಟನ್ನು ಸೃಷ್ಟಿಸಿಲ್ಲ. ನಾವೇ ಆ ಪರಿಸರದ ಬಿಕ್ಕಟ್ಟನ್ನು ಮಾಡಿಕೊಂಡು ಆ ಬಿಕ್ಕಟ್ಟಿನಲ್ಲಿ ನಾವು ಸಿಕ್ಕೊಂಡಿದ್ದೇವೆ. ದೇವರು ಬಂದು ತೀರ್ಪು ಕೊಟ್ಟು ನಮ್ಮನ್ನು ದೋಷ ಮುಕ್ತರನ್ನಾಗಿ ಮಾಡುವಾಗ ಅಲ್ಲಿ ದೇವರ ರಾಜ್ಯದ ಒಂದು ದರ್ಶನ, ದೇವರ ರಾಜ್ಯದ ನಿರೀಕ್ಷೆ ನಮ್ಮ ಮಧ್ಯದಲ್ಲಿ ಬರುವುದನ್ನು ನೋಡ್ತೀವಿ. ಸೊ God does his work. God intervenes in the lives of people if people are responsible to take care of creation around them. ದೇವರು ತನ್ನ ಕೆಲಸ ಮಾಡ್ತಾನೆ. God has also given us responsibilities. ಅದು ಅಥವಾ ಆಂಗ್ಲ ಭಾಷೆಯಲ್ಲಿ ಸ್ಟೀವರ್ಡ್ಶಿಪ್ ಅಂತ ನಾವು ಹೇಳ್ತೀವಿ. ಸ್ಟೀವರ್ಡ್ಶಿಪ್, ಪಾರುಪತ್ಯಗಾರಿಕೆ. ಈ ಪಾರುಪತ್ಯಗಾರಿಕೆ ಕೊಟ್ಟಾಗ ನಾವು ಮಾಡ್ಕೊಂಡಿರೋದೇನು, ಒಂದು ಬಿಕ್ಕಟ್ಟಿನ ಸೃಷ್ಟಿಯನ್ನು ನಾವು, ಬಿಕ್ಕಟ್ಟಿನ ಪರಿಸರವನ್ನು ನಾವು ಸೃಷ್ಟಿಸ್ಕೊಂಡ್ಬಿಟ್ಟಿದ್ದೇವೆ. ಅದರಿಂದ ಹೊರಗೆ ಬರ್ಲಿಕ್ಕೆ ನಾವು ಏನ್ ಮಾಡ್ಬೇಕಂತ ನಮಗ್ ಗೊತ್ತಾಗ್ತಾ ಇಲ್ಲ. ಪರಿಸರ ಮಾಲಿನ್ಯ, ಕುಡಿಲಿಕ್ಕೆ ಒಳ್ಳೆ ನೀರಿಲ್ಲ, ಉಸಿರಾಡ್ಲಿಕ್ಕೆ ಒಳ್ಳೆ ಗಾಳಿ ಇಲ್ಲ, ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಮನೆಗೆ ಹೋಗಿ ಬಂದ್ರೆ ಮೈ ತುಂಬಾ ಧೂಳು, ಇದರಿಂದ ಅನಾರೋಗ್ಯ, ಬೇರೆ ವೈರಸ್ಗಳೆಲ್ಲ ಬರ್ತದೆ. ಆದ್ರೆ ದೇವರು ಸಮಯಕ್ಕೆ ಸರಿಯಾಗಿ ಸಹಾಯಗಳನ್ನು ಮಾಡ್ಬೇಕಾದ್ರೆ ಆ ಸಹಾಯವನ್ನು ನಾವು ಸಾಮಾನ್ಯವಾಗಿ ಗ್ರಹಿಸಲ್ಲ. ಹಾಗಾಗಿ ನಾವು ನಮ್ಮ ಮಧ್ಯೆ ಒಂದು ಬಹಳ ಮಹತ್ವವಾದ ಪ್ರಶ್ನೆ ನಾವು ಕೇಳಿಸ್. ವಿ ಶುಡ್ ಆಸ್ಕ್ ವೆರಿ ರೆಲೆವೆಂಟ್ ಕ್ವೆಶ್ಚನ್ಸ್. ವೆನ್ ವಿ ರೀಡ್ ಆ ಬೈಬಲ್, ನಾವು ಸತ್ಯವೇದವನ್ನು ಓದ್ಬೇಕಾದ್ರೆ ಸತ್ಯವೇದದ ಗೂಢಾರ್ಥಗಳನ್ನು ನಾವು ನಮ್ಮ ಸಂದರ್ಭಕ್ಕೆ, ಹೌ ಡು ವಿ try the relevant connection, how do we work out relevant connection between how we live our lives now and what is said in the Bible about creation or about kingdom of God then and now. ಸಾಮಾನ್ಯವಾಗಿ ನಾವು ಸತ್ಯವೇದವನ್ನು ಓದ್ಬೇಕಾದ್ರೆ ಸತ್ಯವೇದದಲ್ಲಿ ಸೃಷ್ಟಿಯ ಬಗ್ಗೆ ಅನೇಕ ವಿಷಯಗಳಿವೆ. ನಾನು ಒಂದು ವಿಷಯ ಹೇಳಿದೆ, ಮತ್ತಾಯನು ತನ್ನ ಸುವಾರ್ತೆಯನ್ನು ಬರಬೇಕಾದ್ರೆ ದೇವರ ರಾಜ್ಯದ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾನೆ. ಅಲ್ಲಿ ದೇವರ ರಾಜ್ಯದ ಬಗ್ಗೆ ಬರ್ಲಿಕ್ಕೆ ಒಂದು ಕಾರಣವಿತ್ತು. ಯೇಸು ಸ್ವಾಮಿ ದೇವರ ರಾಜ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ರೋಮ್ ರಾಜ್ಯಕ್ಕೆ ಹೋಲಿಸಿ ದೇವರ ರಾಜ್ಯದ ಸಂದೇಶವನ್ನು ನೀಡ್ತಾ ಇದ್ದಾನೆ. So whenever Jesus spoke about the kingdom of God, he was contesting, he was questioning, he was referencing Rome. ಅಂದ್ರೆ ರೋಮ್ ಸಾಮ್ರಾಜ್ಯದವರೇ, ನೀವು ಬಹಳ ಪ್ರಬಲವಾದ ಜನರಂತ ನೀವು ತಿಳ್ಕೊಂಡಿರ್ಬೋದು, ತಿಳ್ಕೊಂಡಿರ್ರಿ, ಆದ್ರೆ ದೇವರ ರಾಜ್ಯ ಇದೆಯಲ್ಲ, ದೇವರ ರಾಜ್ಯ ಅದಕ್ಕಿಂತ ಪ್ರಬಲವಾದ ಒಂದು ಯೋಚನೆ. ನೀವು ದೇವರ ರಾಜ್ಯದ ಯೋಜನೆಗಳನ್ನು ನೀವು ಗ್ರಹಿಸುವುದಾದ್ರೆ ಅದರ ಮೂಲಕ ನಮ್ಮ ಸೃಷ್ಟಿ, ನಮ್ಮ ಪರಿಸರ, ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಎಂಬ ಒಂದು ಯೋಚನೆಯಲ್ಲಿ ಮತ್ತಾಯನು ಕೊಡುವುದನ್ನು ನಾವು ನೋಡ್ತೇವೆ. ಜಾನ್ ಕಾಬ್ ಇವರು ಮಹಾ ಮೇಧಾವಿ, ಈಸ್ ಅ ಕ್ರಿಶ್ಚಿಯನ್ ಥಿಯಾಲಜಿಯನ್. ಒಂದು 2 ವಾರಗಳ ಹಿಂದೆ ಇಲ್ಲಿ UTC ಮತ್ತು ಇಲ್ಲಿರುವ ಬೆಂಗಳೂರಿನಲ್ಲಿರುವ ಕೆಲವು ಕಾಲೇಜುಗಳಿಗೆ ಒಂದು ಬಹಳ ಒಳ್ಳೆ ಲೆಕ್ಚರ್ ಕೊಟ್ಟರು. ಅವರಿಗೆ 96 ವರ್ಷ, ಈಸ್ 96, ವೆರಿ ಪವರ್ಫುಲ್ ಥಿಯಾಲಜಿಯನ್. ಅಂಡ್ ಅವರು ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ರೆ US ಪೊಲಿಟಿಷಿಯನ್ಸ್, ಪ್ರೆಸಿಡೆಂಟ್ ಎಲ್ಲ ಗಮನ ಕೊಟ್ಟು ಕೇಳ್ತಾರೆ. ಸೊ ಅವರು ಸತ್ಯವೇದದ ಮೂಲಕ ಈ ಪರಿಸರದ ಬಗ್ಗೆ ಅನೇಕ ವಿಷಯಗಳನ್ನು ಮಾಡ್ತಾರೆ. ಜಾನ್ ಕಾಬ್ ಬಸೇಲಿಯಾ ಟೊಂತಿಯೋ ಅಂದ್ರೆ ಕಿಂಗ್ಡಮ್ ಆಫ್ ಗಾಡ್ ವಾಸ್ ಫಾರ್ ಜೀಸಸ್ ವಾಟ್ ಅನ್ ಇಕೋಲಾಜಿಕಲ್ ಸಿವಿಲೈಸೇಷನ್ ಇಸ್ ಫಾರ್ ಅಸ್. ಅವ್ರು ಹೇಳುವ ಪ್ರಕಾರ ಏನಂದ್ರೆ, ಆಗಿನ ಸಮಯದಲ್ಲಿ ಸ್ವಾಮಿ ದೇವರ ರಾಜ್ಯ ಅಂತ ಹೇಳಿದ್ರಲ್ಲ, ಅದು ನಮ್ಮ ಕಾಲಕ್ಕೆ ಪರಿಸರದ ರಾಜ್ಯ ಅಂತ ನಾವು ತಿಳ್ಕೊಳ್ಬೇಕು. ಆ ಸಮಯದಲ್ಲಿ ದೇವರ ರಾಜ್ಯ ಅಂತ ಸ್ವಾಮಿ ಏನ್ ಹೇಳಿದ್ರು, ನಮ್ಮ ಕಾಲಕ್ಕೆ ಅದು ಪರಿಸರದ ಸೃಷ್ಟಿಯ ರಾಜ್ಯ ಅಂತ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ಬಹಳ ಗಂಭೀರವಾದ, ಬಹಳ ಆಳವಾದ ಯೋಚನೆ. ಅಲ್ಲಿ ದೇವರ ರಾಜ್ಯ, ದೇವರು ಹೇಳಿದಂತೆ ದ ಕಿಂಗ್ಡಮ್ ಆಫ್ ಗಾಡ್ ವಾಸ್ ಅಟ್ ಹ್ಯಾಂಡ್. ಅದೇ ರೀತಿಯಾಗಿ ಈ ಸಮಯದಲ್ಲಿ ಈ ಪರಿಸರ ನಮ್ಮ ಕೈಯಲ್ಲಿದೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ದೇವರ ರಾಜ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದನು, ಅದೇ ರೀತಿಯಾಗಿ ಈ ಸಮಯದಲ್ಲಿ ದೇವರು ನಮಗೆ ಹೇಳ್ತಾರೆ, ಪರಿಸರವನ್ನು ನಾವು ನಿಮ್ಮ ಕೈಗೆ ಕೊಟ್ಟಿದ್ದೇನೆ. ಈ ಸಮಯದಲ್ಲಿ ನೀವು ರೋಮ್ ಸಾಮ್ರಾಜ್ಯ ಅಧಿಪತಿಗಳ ತರ
ದರ್ಪದಿಂದಾಗಲಿ ಗರ್ವದಿಂದಾಗಲಿ ಜನರನ್ನು ನೋಡ್ಕೊಳ್ಳೋದಲ್ಲ, ಆದರೆ ಪರಿಸರದ ಎಲ್ಲಾ ಸಂಪನ್ಮೂಲಗಳನ್ನು ಎಲ್ಲಾ ಜನರ ಜೊತೆಗೆ ಹಂಚಿಕೊಂಡು, ಸಾಮಾನ್ಯವಾಗಿ ಒಂದು ಎಂಪೈರ್ ಅಲ್ಲಾಗಲಿ ಒಂದು ಸಾಮ್ರಾಜ್ಯದಲ್ಲಾಗಲಿ ಸಂಪನ್ಮೂಲಗಳನ್ನು ಹಂಚ್ಕೊಳ್ಳಲ್ಲ. ಯಾರ್ಯಾರಿಗೆ ಏನೇನ್ ಬೇಕೋ ಅವರೇ ಇಟ್ಕೊಂಡು ಕೆಲವರು ಸಾಹುಕಾರ ಆಗ್ತಾ ಹೋಗ್ತಾರೆ, ಕೆಲವರು ಬಡವರು ಆಗ್ತಾ ಇರ್ತಾರೆ. ಆದ್ರೆ ಇಲ್ಲಿ ಜಾನ್ ಕಾಬ್ ಹೇಳಗೆ ಇಟ್ಸ್ ಅ ಕಾಮನ್ ಶೇರ್. ಜೆಫ್ರಿ ಒಂದು 2-3 ನಿಮಿಷ ಕೊಡಿ, ನಾನು ಮುಗಿಸ್ತೇನೆ. ಜಾನ್ ಕಾಬ್ ಹೇಳಂಗೆ ಎಲ್ಲವನ್ನು ಸಂಪನ್ಮೂಲಗಳನ್ನು ನಾವು ಎಲ್ಲರ ಜೊತೆ ಹಂಚಿಕೊಳ್ಳುವುದಾದ್ರೆ ಈ ಪರಿಸರ ಮಾಲಿನ್ಯವಾಗಲಿ ಇಕಲಾಜಿಕಲ್ ಕ್ರೈಸಿಸ್ ಆಗಲಿ ಇರಲ್ಲ. ಯಾಕಂದ್ರೆ ಆ ಜವಾಬ್ದಾರಿಕೆ ಮನಸ್ಸು ನಮ್ಗೆ ಬಂದ ತಕ್ಷಣ ಎಲ್ಲಾ ವಿಷಯಗಳ ಬಗ್ಗೆ ನಮ್ಗೆ ಜವಾಬ್ದಾರಿಕೆ ಇರ್ತದೆ. ಸೊ ಯೇಸು ಸ್ವಾಮಿ ಯಾವ ರೀತಿಯಾಗಿ ದೇವರ ರಾಜ್ಯವು ನಿಮ್ಮ ಮಧ್ಯದಲ್ಲಿ ಅಂತ ಅವಾಗ ಹೇಳಿದಾಗೆ, ಈ ದಿವಸದಲ್ಲಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಂದು ಹೇಳ್ಬೇಕಾದ್ರೆ ಏನ್ ಹೇಳ್ಬೋದು? ಪರಿಸರ ನಿಮ್ಮ ಮಧ್ಯದಲ್ಲಿದೆ, ಅದು ಯಾವ ರೀತಿಯಾಗಿ ನೀವು ನಡ್ಸ್ಕೊಂಡು ಹೋಗ್ತಿರೋ ಅದು ನಿಮಗ್ ಬಿಟ್ಟಿದ್ದು. ನಿಮಗ್ ಬಿಟ್ಟಿದ್ದು ಅಂದ್ರೆ ದೇವ್ರು ನಿಮಗೆ ಜ್ಞಾನ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ಅದನ್ನು ನಾವು ನಡ್ಸ್ಕೊಂಡು ಹೋಗ್ಬೇಕು. ಹಾಗಾಗಿ ನೈತಿಕ ದೃಷ್ಟಿಕೋನವನ್ನು ನಾವು ಈ ಸಮಯದಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು. ಹಾಗಾಗಿ ನಾವು ಈ ಎಸ್ಕೆಟಾಲಜಿ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ರಿಯಲೈಸ್ಡ್ ಎಸ್ಕೆಟಾಲಜಿ ಮತ್ತು ಫ್ಯೂಚರಿಸ್ಟಿಕ್ ಎಸ್ಕೆಟಾಲಜಿ, ಈಗಿನ ಯುಗಾಂತ್ಯ ಮುಂದಿನ ಯುಗಾಂತ್ಯವನ್ನು ನಾವು ಆ ರೀತಿಯಾದ ಒಂದು ಒತ್ತಡದ ಯೋಚನೆಗಳಿದೆಯಲ್ಲ ಅದನ್ನು ಬಹಳ ಕ್ರಿಯಾತ್ಮಕವಾಗಿ ಜವಾಬ್ದಾರಿಯಿಂದ ನಾವು ನಿಭಾಯಿಸಬೇಕು. ದ ನ್ಯೂ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅ ರಿನ್ಯೂಡ್ ನೋಷನ್. ನಾನು ಹೇಳ್ದಂಗೆ ಹೊಸ ದೇವರ ರಾಜ್ಯ ಈ ಹಳೆ ಯೋಚನೆಗಳನ್ನು ರೀಪ್ಲೇಸ್ ಮಾಡಲ್ಲ, ಆದ್ರೆ ಆ ಹಳೆ ಯೋಚನೆಗಳನ್ನು ನವೀಕರಿಸಿ ಹೊಸ ಸೃಷ್ಟಿಯ ಒಂದು ನಿರೀಕ್ಷಣೆ, ಹೊಸ ಸೃಷ್ಟಿಯ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ದ ಹಿಯರ್ ಅಂಡ್ ನೌ ಐಡಿಯಾ ಆಫ್ ಎಸ್ಕೆಟಾಲಜಿ ಇಸ್ ಸಿಗ್ನಿಫಿಕೆಂಟ್. ಅಂದ್ರೆ ದೇವರ ಸೃಷ್ಟಿಯ ಪಾರುಪತ್ಯಗಾರಿಕೆಯನ್ನು ಈಗಿನಿಂದಲೇ ನಾವು ಬಳಸ್ಕೊಂಡು ಬಂದ್ರೆ, ನಾವು ಇವಾಗ್ಲಿಂದನೇ ಜವಾಬ್ದಾರಿಕೆಯನ್ನು ನಡೆಸ್ಕೊಂಡು ಬಂದ್ರೆ ಮುಂದೆ ಯಾವ ರೀತಿಯಾದ ಇನ್ನೂ ಉನ್ನತವಾದ ಒಂದು ಯೋಚನೆ ನಮಗಿದೆ ಅಂತ ನಾವು ಈಗಲೇ ಯೋಚನೆ ಮಾಡ್ಬೋದು. ಸೊ ಇಫ್ ಯು ಆರ್ ವಿಲ್ಲಿಂಗ್ ಟು ಹ್ಯಾಂಡ್ ಓವರ್ ಅ ವೆರಿ ಗುಡ್ ಕ್ರಿಯೇಷನ್ ಟು ಅ ಚಿಲ್ಡ್ರನ್, ದೆನ್ ವಿ ವಿಲ್ ಬಿ ವೆರಿ ರೆಸ್ಪಾನ್ಸಿಬಲ್. ಹಾಗಾಗಿ ಇಡೀ ಸೃಷ್ಟಿ ಒಂದು ಮನೆ ಇದ್ದಂಗೆ. ನಾವು ಸಾಮಾನ್ಯವಾಗಿ ಎಕ್ಯುಮೆನಿಸಮ್, ಇಕಾಲಜಿ, ಆಮೇಲೆ ಇಕನಾಮಿಕ್ಸ್ ಅಂತ ಅಂತೀವಲ್ಲ, ಎಲ್ಲದರ ಕೆಳಗೆ ಒಂದು ಮನೆಯ ಒಂದು ಕುಟುಂಬದ ಚಿತ್ರ ಇದೆ. ಹಾಗಾಗಿ ನಾವು ಇಡೀ ವಿಶ್ವವನ್ನು ಒಂದು ಕುಟುಂಬವಾಗಿ ಯೋಚನೆ ಮಾಡಿದ್ರೆ ನಾವು ನಮ್ಮ ಪಾರುಪತ್ಯಗಾರಿಕೆಯಲ್ಲಿ, ನಮ್ಮ ಸ್ಟೀವರ್ಡ್ಶಿಪ್ ನಲ್ಲಿ ನಮ್ಮ ಜವಾಬ್ದಾರಿಕೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತೇವೆ. ಹಾಗಾಗಿ ಈ ಸಮಯದಲ್ಲಿ ತೊಂದರೆ ಪಡ್ತಿರೋದು ಮನುಷ್ಯ ಮಾತ್ರವಲ್ಲ, ಈ ಸೃಷ್ಟಿಯು ಸಹ ಅಳುತ್ತಾ ಇರುವುದನ್ನು, ಬಹಳ ದುಃಖದಿಂದ ಅಳುತ್ತಾ ಇರುವುದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8:22-23 ನಾವು ನೋಡ್ತೇವೆ. ಹಾಗಾಗಿ ದೇವರು ನಮಗೆ ಕೊಡುವ ಒಂದು ಕರೆ ಏನಂದ್ರೆ, ನಾವೆಲ್ಲರೂ ಸೃಷ್ಟಿಯ every creature has to network with the other to maintain a very good balance and to create a new garden of Eden among us. ಹಾಗಾಗಿ ನಾವು ಈ ಸೃಷ್ಟಿಗಳನ್ನು ನೋಡ್ಬೇಕಾದ್ರೆ ಆತ್ಮಿಕ ದೃಷ್ಟಿಯಲ್ಲಿ ಒಂಥರ, ಭೌತಿಕ ದೃಷ್ಟಿಯಲ್ಲಿ ಇನ್ನೊಂಥರ ನೋಡೋದಲ್ಲ. ಎಲ್ಲವೂ ಒಂದು ಸರ್ವತೋಮುಖ ದೃಷ್ಟಿಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಸರ್ವತೋಮುಖ ದೃಷ್ಟಿಯಲ್ಲಿ ನೋಡುವುದಾದ್ರೆ ನಾವು ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ನಾವು ನೋಡಿ ವಿಮೋಚನೆ, ಸರ್ವತೋಮುಖ ಅಸ್ತಿತ್ವ, ಸರ್ವತೋಮುಖ ವಿಮೋಚನೆಯ ಬಗ್ಗೆ ನಾವು ಯೋಚನೆ ಮಾಡಬಹುದು. ಈ ಕೆಲವು ವೇದ ಭಾಗಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ, ಬೇಕಿದ್ರೆ ನೀವು ಬರ್ಕೊಳ್ಬಹುದು. ಹಾಗಾಗಿ ಈ ಎಲ್ಲಾ ವಿಷಯಗಳನ್ನು ನಾವು ನೋಡ್ಬೇಕಾದ್ರೆ ಗುಡ್ ಸ್ಟೀವರ್ಡ್ಶಿಪ್, ದೇವರ ರಾಜ್ಯವು ನಮ್ಮ ಮಧ್ಯದಲ್ಲಿದೆ. ಅಂದ್ರೆ ದೇವರು ಆ ಸೃಷ್ಟಿಯನ್ನು ನಮ್ಮ ಕೈಗೆ ಕೊಟ್ಟು ನೀವು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ರಿ, ಸರ್ವತೋಮುಖ ದೃಷ್ಟಿಯಿಂದ ನೀವು ಮಾಡ್ಕೊಂಡು ಹೋದ್ರೆ ಎಲ್ಲವೂ ಸುಂದರವಾಗಿರುವ ಒಂದು ಯೋಚನೆ ಇದೆ ಅಂತ ದೇವರು ಹೇಳುವುದನ್ನು ನಾವು ಇಲ್ಲಿ ನೋಡ್ತೇವೆ. ಥ್ಯಾಂಕ್ಸ್ ಫಾರ್ ವೆರಿ ಪೇಷಂಟ್ಲಿ ಲಿಸ್ನಿಂಗ್ ಟು ದಿಸ್. ಇನ್ನೊಂದು ಸ್ವಲ್ಪ ಸಮಯ ಇದ್ರೆ ಸಂತೋಷ. ನಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನಮಗೆ ಗೊತ್ತಿದೆ ಸಮಯ ದಾಟೋಗ್ತಾ ಇದೆ. ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರೋಹನಯ್ಯ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಎಷ್ಟು ಸುಂದರವಾದ ಅದ್ಭುತ ರೀತಿಯಾಗಿ ಇವಾಗಿರುವ
ನಮಗೆ ಕೊಟ್ಟಿರುವುದು ಅದರ ನಾವು ಉಳಿಸಬೇಕಂತ ಸತ್ಯ ವಿಷಯಗಳನ್ನು ಹೇಳಿದ ರೆವರೆಂಡ್ ಡಾಕ್ಟರ್ ರೋಹನಯ್ಯಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕ ರೀತಿಗಾಗಿ ಸಮಯದಲ್ಲಿ ಅಂತ್ಯಕ್ಕೆ ಬಂದಿರುವಾಗ ವೋಟ್ ಆಫ್ ಥ್ಯಾಂಕ್ಸ್ ಕೃತಜ್ಞತೆ ಸಲ್ಲಿಸುವ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಹೇಮಚಂದ್ರ ಏರಿಯಾ ಚೇರ್ಮನ್ ಕರ್ನಾಟಕ ಸದರನ್ ಡೈಸಸ್ ಅವರು ಇರುವುದು ನಮಗೆ ಸಂತೋಷ. ಅಯ್ಯನವರು ಈ ಸಮಯದಲ್ಲಿ ವಂದನಾರ್ಪಣ ಹೇಳುವಂತೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. Reverend Jeffrey, shall we give some time for question and answers? And Yeah. Surely. 10 minutes we can spend for asking. If they have some questions, they can ask, I think. After that, we can go to part of that. ಪ್ರೀತಿಯ ಜತ ಸೇವಕರೇ, ಈ ಸಮಯದಲ್ಲಿ ರೆವರೆಂಡ್ ಡಾಕ್ಟರ್ ಗಿಡಿಯೋನ್ ಅಯ್ಯ ಹಂಚಿಕೊಂಡಿರುವ ಈ ಪರಿಸರ ವಿಜ್ಞಾನ ಮತ್ತು ಅಂತಿಮಗತಿ ಶಾಸ್ತ್ರ ಎಂಬುವ ವಿಷಯ ಬಗ್ಗೆ ನಿಮಗೂ ಯಾವುದಾದ್ರು ಪ್ರಶ್ನೆಗಳು, ಯಾವುದಾದ್ರು ಸಂಶಯಗಳು ಒಂದು ವೇಳೆ ಇದ್ರೆ ದಯಮಾಡಿ ನೀವು ಕೇಳಬಹುದು, ಹಂಚಿಕೊಳ್ಬಹುದು. ನಿಮ್ಮ ಎಲ್ಲಾ ಸಂಶಯಗಳಿಗೆ ಉತ್ತರ ಇದೆ ಅಂತಲ್ಲ, ನಾವು ನಮ್ಮ ವಿಷಯಗಳನ್ನು ಹಂಚಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅನ್ಸುತ್ತೆ. So, floor is open. Hello. Yes. ಅಯ್ಯ ಮಾತಾಡಿ. ಈಗ ಒಂದು ವಿಷಯದಲ್ಲ ಥಿಯೋಲಾಜಿಕಲ್ ಇಶ್ಯೂಸ್ ಎಲ್ಲ ಬಂದಿದೆ ನಮಗೆ. ಮತ್ತೆ ಹೀಗೆ ಹಿಂದೆ ಲಿಬರೇಷನ್ ಥಿಯಾಲಜಿಯನ್ನು ಬಂತು. ಆದ್ರೆ ಯಾವ ಪಾಸ್ಟರ್ ಆದ್ರೂ ದೇ ಆರ್ ನಾಟ್ ಏಬಲ್ ಟು ಪ್ರೀಚ್ ಅಂಡ್ ಇಟ್ಸ್ ಅ ಚಾಲೆಂಜ್ ಫಾರ್ ಅಸ್ ನವೇಡೇಸ್. ಆಕ್ಚುಲಿ ವಾಟ್ ಹ್ಯಾಪನ್, ಸಾಲ್ವೇಷನ್ ಅಂತ ಹೇಳುವಂಥದ್ದು ಬರೀ ಮನುಷ್ಯರಿಗೆ ಮಾತ್ರ ಸಾಲ್ವೇಷನ್ ಅನ್ನ ಬೋಧನೆಯನ್ನು ಇದುವರೆಗೂ ನಾನು ಒಂದು 38 years CSI ಚರ್ಚಲ್ಲಿ ಕೆಲಸ ಮಾಡಿದ್ದೀನಿ. ರಿಟೈರ್ಡ್ ಆಗಿದ್ದೀನಿ ಈಗ ನಾನು. ಐ ಆಮ್ 75 years old, but I am thinking in a different angle. So I'm bit radical. That's why I'm not accepted by some of the preachers and even congregation also. So my question is, thank you. First of all, I express my sincere thanks. You have introduced the eco-theology in our Christian field. That is very good. And ಈಗ ಏನಾಗಿದೆ ಅಂತ ಹೇಳಿದ್ರೆ, it's a challenge for the pastors. Nobody is taking the challenge in a way, because ಇದು ಒಂದು ರೀತಿಯಿಂದ ಸೆಕ್ಟರಿಯನ್ ಗ್ರೂಪ್ಸ್ ಸಾಲ್ವೇಷನ್ ಫಾರ್ ಹ್ಯೂಮನ್ ಬೀಯಿಂಗ್ ರಕ್ಷಣೆ, ಅದಲ್ಲದೆ ಸೋಲ್ಗೆ ಆತ್ಮಗಳ ರಕ್ಷಣೆ ಅನ್ನೋದನ್ನ ಮಾತ್ರ ಒತ್ತಿ ಹೇಳ್ತಾ ಇದ್ದಾರೆ. ಈವನ್ ನಮ್ಮ ರಕ್ಷಣೆ ಬಾಡಿಗೂ ಆಗದೆ ಇದ್ರೆ ಅದರಿಂದ ದಟ್ ಇಸ್ ನೋ ಯೂಸ್ ಇನ್ ಇಟ್. ಅದರಿಂದ ಹಾಗೆ ನಾಟ್ ಓನ್ಲಿ ಇದು ಬರೀ ಹ್ಯೂಮನ್ ಬೀಯಿಂಗ್ ಮಾತ್ರ ಅಲ್ಲ, ಆಸ್ ಯು ಸೆಡ್, ಇಟ್ ಶುಡ್ ಬಿ ನ್ಯೂ ಹೆವೆನ್ ಅಂಡ್ ನ್ಯೂ heaven, and not only, I don't use the heaven, and a new order should be created in our situation. That's the theological task in front of us, and that's what I feel. How to challenge that this one, fundamentalists. This is a great challenge for the preachers, Christian preachers, and also pastors also. They were not able to express a prophetical voice. They are failed in it, and they cannot even, they are blind to reality. Even whatever the malpractices, other things happening in the church, they are blind for the reality. So this is what the problem with us. This is what I wanted to share, and also if you have any steps to take for this kind of a new theological understanding to introduce to the church, then you can suggest some of the what you call some programs in a local level churches. ಅಯ್ಯೋರೇ, ತುಂಬಾ ಥ್ಯಾಂಕ್ಸ್. ತುಂಬಾ ಸುಂದರವಾಗಿ ಸರಳ ಮಾತುಗಳ ಮೂಲಕ, ಪದಗಳ ಮೂಲಕ, ಯೋಚನೆಗಳ ಮೂಲಕ ಬಹಳ ಪ್ರಬಲವಾದ ಯೋಚನೆಯನ್ನು ನೀವು ಹಂಚಿಕೊಂಡಿದ್ದೀರಾ. ಆಕ್ಚುಲಿ ನಂದು ಪ್ರೆಸೆಂಟೇಶನ್ ಅಲ್ಲಿ ಇದೆ, ಟೈಮ್ ಆಯ್ತು ಅಂತ ನಾನು ಅವಸರದಲ್ಲಿ ಮುಗಿಸ್ದೆ. ನೀವು ಹೇಳಿದಂತ ವಿಷಯ ಇಲ್ಲಿದೆ. I just wanted to, now we pay so much attention to what is called spiritualist
perspectives. Salvation of soul. ನನ್ನ ಆತ್ಮಗೆ ರಕ್ಷಣೆ ಸಿಕ್ಬಿಟ್ರೆ ಆಯ್ತು. ಬೇರೆಯವ್ರಿಗೆ ಏನಾದ್ರೂ ಆಗ್ಲಿ, ನಾನ್ ಯಾಕೆ ಯೋಚನೆ ಮಾಡೋದು ಬೇರೆಯವ್ರ ಬಗ್ಗೆ? ನನ್ನ ಆತ್ಮ, ನನ್ನ ದೇಹ, ನನ್ನ ಕುಟುಂಬದವರ ಆತ್ಮ, ನನ್ನ ಬಳಗದವರ ಆತ್ಮ. ನಾವು ಸಾಮಾನ್ಯವಾಗಿ ಈ ರಿವೈವಲ್ ಮೀಟಿಂಗ್ಸ್ ಎಲ್ಲ ಹೋದಾಗ, ಇವತ್ ನಿಮ್ಮ ಆತ್ಮಹತ್ಯೆ ಸತ್ತೋದ್ರೆ ಎಲ್ಲೋಗುತ್ತೆ ಗೊತ್ತಾ ಅಂತ ಕೇಳ್ತಾರೆ. ಕೇಳಬಾರ್ದು ಅಂತಲ್ಲ, ಯಾರಾದ್ರೂ ಪಾದ್ರಿಗಳು ಇವಾಗ ನಿಮ್ಮ ದೇಹ ನೀವೀ ಈ ಲೋಕದಲ್ಲಿ ಇದೀರಲ್ಲ, ನಿಮ್ಮ ದೇಹದ ಮೂಲಕ ನೀವು ಏನ್ ಮಾಡ್ತೀರಾ ಅಂತ ಯಾರಾದ್ರೂ ಕೇಳ್ತಾರ? ಯಾರು ಕೇಳಲ್ಲ. ನೀವು ಇವತ್ತು ಸತ್ತೋದ್ರೆ ನಿಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ಯಾರಾದ್ರೂ ನೀವತ್ತು ಬದುಕಿದೀರಾ, ಅದ್ರ ಮೂಲಕ ನೀವು ದೇವರಿಗೆ ಯಾವ ರೀತಿಯಾಗಿ ಮಹಿಮೆ ಪಡಿಸ್ತೀರಾ ಅಂತ ಸಾಮಾನ್ಯ ಕೇಳಲ್ಲ. ಆ ರೀತಿಯಾದ ಆತ್ಮ 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 ಅಂತ ಹೇಳಿ ಹೇಳಿ ನಮ್ಮ the responsibility of a full human being is being negated. We get too much of spiritualist. So there is a dominance of soul only kind of idea. ಹಾಗಾಗಿ ನಾನು ಹೇಳ್ದಂಗೆ ಈ ಭೌತಿಕ ದೃಷ್ಟಿಕೋನ ನಮಗೆ ಖಂಡಿತ ಬೇಕು. ನೀವ್ ಹೇಳ್ದಂಗೆ ಏನ್ ಹೇಳಿ ಕರೆಕ್ಟ್ ಆಗಿ ಹೇಳಿದ್ರೆ, ನಾನು I completely agree with you. You should not think that you are old style, but I know you are very radical. I am sure ನಾನು ಅರ್ಥ ಮಾಡ್ಕೊಡ್ತೀನಿ ನಿಮ್ ಟೈಮಲ್ಲಿ ಈ ತರ ಪ್ರಸಂಗ ಮಾಡಿದ್ರೆ ಏನ್ ಹೇಳ್ತಿದ್ರು ಜನ ಅಂತ. So there should be an emphasis on the overall existence of a human being. It's in its entirety. Body, soul ಅನ್ನೋದು ಅದೊಂದು ದ್ವಂದ್ವ ಅಲ್ಲ. It is not a dualism. ದ್ವಂದ್ವ ಅಲ್ಲ. They all work together. Just like body and soul work together, human beings and creation work together in harmony. That level of understanding of entirety, harmony, relationship, ಆ ರೀತಿಯಾಗಿ ಯೋಚನೆ ಮಾಡಿದ್ರೆ then we can talk about liberation. ಇಲ್ಲಾಂದ್ರೆ ನಾನು ಆತ್ಮಕ್ಕೆ ಮಾತ್ರ ರಕ್ಷಣೆ ಅಂತ ಹೇಳಿ ನಮ್ಮ ಆತ್ಮದ ಬಗ್ಗೆ ಮಾಡಿ ಇಡೀ ಪರಿಸರವನ್ನೇ ನಾವು ವಿಶ್ವವನ್ನೇ ನಾವು we continue to neglect. So ಸರ್ವತೋಮುಖವಾಗಿ ನಾವು ಯೋಚನೆ ಮಾಡ್ಬೇಕಾದ್ರೆ we had to think both physically, I mean body, soul, spirit, ಎಲ್ಲವನ್ನು we have to look at them in entirety, not as breakdown of different aspects ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಇನ್ನೊಂದು ಈ ಬೈಬಲ್ ವಾಕ್ಯ ಇದೆಲ್ಲ, ಒಬ್ಬನು ಇಡೀ ಲೋಕವನ್ನು ಗಳಿಸಿ ತನ್ನ ಆತ್ಮನ್ನು ಕಳ್ಕೊಂಡ್ರೆ ಏನ್ ಉಪಯೋಗ ಆಯ್ತು ಅಂತ. ಅದನ್ನು ತುಂಬಾ ಮಿಸ್ಇಂಟರ್ಪ್ರೇಟ್ ಮಾಡ್ತಾರೆ. ನೀವು ಈ ಲೋಕದಲ್ಲಿ ಇರ್ಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನು ಗಳಿಸ್ಕೊಳ್ಳಿ. ನಿಮ್ಮ ದೇಹನೂ ಭದ್ರವಾಗಿರ್ಬೇಕು, ನಿಮ್ಮ ಆತ್ಮನು ಭದ್ರವಾಗಿರ್ಬೇಕು, ನಿಮ್ಮ ಪರಿಸರವು ಭದ್ರವಾಗಿರ್ಬೇಕು. ಸಾಮಾನ್ಯವಾಗಿ ಅದು ಯಾವ ರೀತಿಯಾಗಿ ಇಂಟರ್ಪ್ರೇಟ್ ಮಾಡ್ತಾರೆ ಅಂದ್ರೆ, ನೀವೆಲ್ಲವನ್ನು ಬಿಟ್ಬಿಟ್ಟು ನಿಮ್ಮ ಆತ್ಮವನ್ನು ಮಾತ್ರ ನೀವು ಭದ್ರಪಡಿಸ್ಕೊಂಡ್ರೆ ಸಾಕು ಅನ್ನೋ ಯೋಚನೆಯಲ್ಲಿ ತುಂಬಾ ಜನ ಇಟ್ ಈಸ್ ಅ ರಾಂಗ್ ಇಂಟರ್ಪ್ರಿಟೇಷನ್. ನೀವು ಲೋಕವನ್ನೆಲ್ಲ ಗಳಿಸಿ ಆತ್ಮ ನಷ್ಟವಾದರೆ, ದೇರ್ ಇಸ್ ಓನ್ಲಿ ಅ ಕಾಷನ್. ನೀವು ಈ ಲೋಕದಲ್ಲಿ ನಿಮಗೆ ಬೇಕಾದದನ್ನು ಕಳಿಸ್ಕೊಳ್ಬೇಕಾದ್ರೆ ಆತ್ಮ ಸಾಕ್ಷಿಯ ವಿರುದ್ಧವಾಗಿ ಹೋಗ್ಬಾರ್ದು ಅಂತ ಅದು ಇಂಟರ್ಪ್ರಿಟೇಷನ್ ಅಂತ ನಾನು ಅನ್ಕೋತೇನೆ. ಡೋಂಟ್ ಗೋ ಅಗೇನ್ಸ್ಟ್ ದ ಕಾನ್ಶಿಯಸ್ನೆಸ್. You have to live in this world. You need things to live in this world, but at the same time, make sure that you listen to the soul and don't go against your conscience. ಆತ್ಮ ಸಾಕ್ಷಿ ವಿರುದ್ಧವಾಗಿ ಹೋಗ್ಬೇಡಿ. ಆ ತರ ಇಂಟರ್ಪ್ರೇಟ್ ಮಾಡಿದ್ರೆ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಳ್ತೀನಿ. Thank you, ರೋಹನಯ್ಯ. Thank you. Any other ಯಾರಾದ್ರೂ ಮತ್ತೆ ನಿಮ್ಗೆ ಯಾವ್ದನ್ನ ಹಂಚಿಕೊಳ್ಬೇಕಾದ್ರೆ ಕಡಿಮೆ ಸಮಯ ಇದೆ, ದಯವಿಟ್ಟು ನೀವು ಹಂಚಿಕೊಳ್ಬಹುದು. This is Reverend Adrian Deepak from Karnataka Southern Diocese, Mangaluru ಬಲ್ಮಠದಿಂದ ಮಾತಾಡ್ತಾ ಇದ್ದೇನೆ. First of all, I thank Reverend Dr. Rohan Gideon. Thank you, Ayya, for inspiring us through your wonderful session. ಎರಡನೇದಾಗಿ ಫ್ರಾಂಕ್ಲಿನ್ ಅಯ್ಯ ಕೂಡ ಅದರ ಬಗ್ಗೆ ಮಾತಾಡಿದ್ರು, ತುಂಬಾ ಸಂತೋಷ ಆಯ್ತು. ನನ್ನ ಒಂದು ಒಪಿನಿಯನ್ ಏನಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಟೈಮ್ ನಾವು ಏನ್ ಆಲೋಚನೆ ಮಾಡ್ತೇವೆ, ಚರ್ಚ್ ಆಫ್ ಸೌತ್ ಇಂಡಿಯಾ ಆಗಿ ನಮ್ಮ ಸಭೆಗಳು ಈಗ ಆಲ್ರೆಡಿ ತುಂಬಾ ಮುಕ್ತವಾಗಿ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ.
ನಮ್ಮ ಸಭೆಗಳಲ್ಲಿ ಮುಕ್ತ ಆಲೋಚನೆ ಬೆಳವಣಿಗೆ ಆಗಿದೆ ಈಗಾಗ್ಲೇ. ನಾವಿನ್ನು ಆತ್ಮಗಳ ಗೆಲ್ಲುವಿಕೆ ಬಗ್ಗೆ ಅಥವಾ ಹೇಗೆ ನಾವು ಫಂಡಮೆಂಟಲ್ ಇದರಿಂದ ಹೊರಗೆ ಬರಬೇಕು ಅನ್ನುವ ಯೋಚನೆಯಲ್ಲೇ ಇದ್ದೇವೆ ಅನ್ನುವಂಥದ್ದನ್ನ ಮೀರಿ ನಾವು ಸೋಷಿಯಲ್ ಆಗಿ ಮತ್ತು ಕಾಂಟೆಕ್ಸ್ಚುವಲ್ ಆಗಿ ಪ್ರಸಂಗಗಳನ್ನ ಮಾಡ್ಲಿಕ್ಕೆ ಸಭೆಗಳಿಗೆ ಸಭೆಗಳಿಗೆ ಅದನ್ನ ತಿಳಿಸಿಕೊಡೋದಕ್ಕೆ ನಾವು ಹೆಚ್ಚಿನ ಪ್ರಯತ್ನವನ್ನ ಸಭೆಯಲ್ಲಿ ಮಾಡ್ತೇವೆ. ಈಗಾಗ್ಲೇ ರೋಹನಯ್ಯ ಹೇಳಿದ ಹಾಗೆ ನಮ್ಮ ಸಭೆಗಳನ್ನ ಕೂಡ ಈ ವಿಚಾರಗಳಲ್ಲಿ ನಾವು ಎಜುಕೇಟ್ ಮಾಡಬೇಕು ಮತ್ತು ನಮ್ಮ ಸಭೆಗಳದನ್ನ ತಕೊಳ್ಳಿಕ್ಕೆ ಸಿದ್ಧ ಇದ್ದಾರೆ. ದೇ ಆರ್ ಆಲ್ರೆಡಿ in the way to understand that we are in the kingdom of God and to understand the responsibility of human race to be the part of kingdom of God ಅಂತ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಸೆಕ್ಟೇರಿಯನ್ ಗ್ರೂಪ್ಗಳು ಮತ್ತು ಇನ್ನಿತರ ಕ್ರೈಸ್ತ ಸಮುದಾಯ ನಮ್ಮನ್ನ ಕೆಲವೊಂದ್ ಸಾರಿ ನಮ್ಮ ಸಭೆಗಳನ್ನ ಡಿವಿಯೇಟ್ ಮಾಡುವಂತದ್ದಿದೆ. ಈ ಸ್ಪಿರಿಚುವಾಲಿಟಿಯ ವಿಷಯವಾಗಿ, ಎಸ್ಕಟಾಲಜಿಯ ವಿಷಯವಾಗಿ ಮತ್ತು ದ ನ್ಯೂ ಅರ್ತ್ ಅಂಡ್ ದ ಹೆವೆನ್ಸ್, ನೂತನ ಭೂಮಿ ಆಕಾಶಗಳು ಅಥವಾ ನಮ್ಮ ಅಂತ್ಯ ಕಾಲದ ನಂತರದ ಜೀವನ, ನಮ್ಮ ಇಟರ್ನಲ್ ಲೈಫ್ ನ ಬಗ್ಗೆ ಬೇರೆ ರೀತಿಯ ಪ್ರಬೋಧನೆಗಳನ್ನ, ಬೇರೆ ರೀತಿಯ ಟೀಚಿಂಗ್ಸ್ ಅವ್ರು ಮಾಡ್ತಾರೆ. ಆದ್ರೆ ವಿ ಆಸ್ ದ ಚರ್ಚ್ ಆಫ್ ಇಂಡಿಯಾ, ಚರ್ಚ್ ಆಫ್ ಸೌತ್ ಇಂಡಿಯಾ, and being contextual pastors, theologians, we should also understand to be practical ಮತ್ತು ಜನರಿಗೆ ನಾವು ಈಗಾಗಲೇ ಜನರು ಕೇಳಲಿಕ್ಕೆ ಸಿದ್ಧ ಇದ್ದಾರೆ ಅನ್ನೋದನ್ನ ಮನಗಂಡು ನಾವು ಇಂಥ ಒಂದು ಈಗಾಗಲೇ ರೋಹನಯ್ಯ ಹೇಳಿರುವಂತ ಅನೇಕ ವಿಷಯಗಳನ್ನ ನಾವು ಸಭೆಗೆ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಧೈರ್ಯ ಮಾಡಬೇಕು ಅಂತ ನನ್ನ ಒಂದು ಆಲೋಚನೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. Any other reactions or any other suggestions? ಇನ್ನು ಕೆಲವು ಸಮಯ ಇದೆ, ದಯವಿಟ್ಟು ಯಾರಾದರೂ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಪ್ರತ್ಯೇಕ ರೀತಿಯಾಗಿ ಈ ಪರಿಸರ ವಿಜ್ಞಾನ ಮತ್ತು ಅಂತಿಮ ಶಾಸ್ತ್ರ ಬಗ್ಗೆ ಹೇಳ್ಬೇಕಾದ್ರೆ ದಯವಿಟ್ಟು ಹೇಳ್ಬಹುದು. ಮಾತಾಡ್ರಯ್ಯ. ಹಲೋ ಮಾತಾಡ್ರಯ್ಯ. ಹಲೋ ನಮಸ್ಕಾರ ರೋಹನಯ್ಯನವ್ರಿಗೆ. ನಮಸ್ತೆ, ಯಾರಂತ ಗೊತ್ತಾಗ್ತಾ ಇಲ್ಲ. ಹಲೋ 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 ಕುಮಾರ್ ರೆವರ್ ಪುಟ್ಟರಾಜಯ್ಯ. ನಮಸ್ತೆ ನಮಸ್ತೆ ಅಯ್ಯ. ನಮಸ್ತೆ ಅಯ್ಯ. ಹಲೋ, ಹೇಳಿ ಹೇಳಿ ಅಯ್ಯ, ಕೇಳುತ್ತೆ. ಒಳ್ಳೆ ಮೆಸೇಜ್ ಇದು ನೀವು ಇವತ್ತು ಕೊಟ್ಟದ್ದು ರೋಹನಯ್ಯ ಅವರು. ಆದ್ರೆ ದೇವರ ರಾಜ್ಯದಲ್ಲಿ ರಾಜಕೀಯ ಇದೆ ಅನ್ನೋದು ಮರ್ತು ಬಿಟ್ಟಿದ್ದೀರಿ. ಅದನ್ನು ಸೇರ್ಸಿದ್ರೆ ಒಳ್ಳೇದಿತ್ತಂತ. ಪರಿಸರ ಒಂದು ಒಳ್ಳೆ ಚೆನ್ನಾಗಿತ್ತು. ಇವತ್ತು ನಿಮ್ಮದು ಎಲ್ಲ ನೋಟ್ ಮಾಡಿದ್ದೀನಿ ನಾನು. ಆದರೆ ನಮ್ಮ ಎಲ್ಲಿ ಸಭೆಗಳು ಎಡುತ್ತಾ ಇವೆ, ಮಾಸ್ಟರ್ಗಳು ಎಲ್ಲಿ ಎಡವಿ ಬಿದ್ದಿದ್ದಾರೆ ಅಂದ್ರೆ ಅವರು ಮಾಡುವಂತ ರಾಜಕೀಯದಿಂದ ಸಭೆಗಳು ಹಿಂದೆ ಹೋಗ್ಬಿಟ್ಟು. ಈಗ ನೀವು ಕೊಟ್ಟಂತ ಮೆಸೇಜ್ ಅನ್ನ ಯಾವ ಪಾಸ್ಟ್ರು ಪುಲ್ಪಿಟ್ ಸಾರುವಂತ ಧೈರ್ಯ ಇಲ್ಲ. ನೋಬಡಿ ಕ್ಯಾನ್ ಎಂಕರೇಜ್, ಅದ್ರ ಬಗ್ಗೆ ಯಾರು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಮೂವಲ್ಲೂ ನಾ ಹೆಂಗ್ ಬಿಷಪ್ ಆಗ್ಬೇಕು, ಚೇರ್ಮನ್ ಹೆಂಗ್ ಆಗ್ಬೇಕು, ದುಡ್ಡು ಹೆಂಗ್ ಕೊಡ್ಬೇಕು, ಅದ್ ಹೆಂಗ್ ಮಾಡ್ಬೇಕು, ಇದ್ರಲ್ಲೇ ಇರೋದು ಪಾಸ್ಟರ್ಗಳು ಹೆಚ್ಚಾಗಿ. ಹಾಗಾಗಿ ಈ ಪರಿಸರ ಇಲ್ಲ, ಈ ಪರಿಸರಕ್ಕೆ ಬಂದ್ಬಿಟ್ಟವ್ರೆ ಇವರು. ಅದರಿಂದ ಇದು ಒಳಕ್ ಹೋಗಿಲ್ಲ ತಲೆ ಒಳಗೆ. ಅದಕ್ಕಾಗಿ ಒಳ್ಳೆ ಮೆಸೇಜ್ ನೀವು ಕೊಟ್ಟಿದ್ರೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ಸ್ ರೇ. ಇದೊಂದು ಸೇರ್ಸಿರ್ ಒಳ್ಳೇದಿತ್ತು ಅಂತ ನಮ್ದು ಹೇಳು. ನಾನ್ ಸಾಮಾನ್ಯವಾಗಿ ಹೇಳ್ತೀನಿ, ಪ್ರಸಂಗದಲ್ಲಿ ಹೇಳ್ತೀನಿ, ಎಲ್ಲಿ ಇಬ್ಬರು ಮೂರು ಕೂಡಿ ಬರ್ತಾರೋ ಈ ಸ್ವಾಮಿನೂ ಇರ್ತಾರೆ, ರಾಜಕೀಯನೂ ಇರುತ್ತೆ. ರಾಜಕೀಯ ಇರ್ತದೆ. ದೇವರ ತೆಗೆದರ ರಾಜ್ಯ ಉಂಟು ಅಲ್ಲಿ. ದೇವರು ಮತ್ತು ರಾಜಕೀಯ ಅಲ್ಲೆಲ್ಲಿ ಎರಡು ಸೇರ್ಕೊಂಡಿವೆ. ತುಂಬಾ ಥ್ಯಾಂಕ್ಸ್ ರೇ, ಒಳ್ಳೆ ಮೆಸೇಜ್ ಮಾಡಿದೆ ಇವತ್ತು. ಥ್ಯಾಂಕ್ಸ್ ಅಯ್ಯವ್ರೆ, ಥ್ಯಾಂಕ್ ಯು. ಮತ್ತೆ ಬೇರೆ ಸೇವಕರು ಯಾರಾದ್ರು ನಿಮ್ಗೆ ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡ್ಬೇಕಂದ್ರೆ ದಯವಿಟ್ಟು ಮಾತಾಡ್ಬಹುದು. ಹಲೋ ಹಲೋ
ಹಲೋ ರೋನಯ್ಯ, ನಮಸ್ತೆ. ಇದು ಆಲ್ಬರ್ಟೆ ನಮಸ್ತೆ. ಅಯ್ಯ ನಮಸ್ತೆ. ನಮಸ್ತೆ, ಚೆನ್ನಾಗಿದೆ. ಎಕ್ಸಲೆಂಟ್. ನಾನು ಮೆಸೇಜ್ ಮಾಡಿದೆ. ಎಕ್ಸಲೆಂಟ್ ಟಾಪಿಕ್, ಎಕ್ಸಲೆಂಟ್ ಡೆಲಿವರೆನ್ಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನನಗೆ ಒಂದು ಆಸೆ ಏನಂದ್ರೆ, ಈ ಒಂದು ಪ್ರಾಜೆಕ್ಟ್ ನಮ್ಗಳಿಗೆ ಕೂಡ ನೀವು ಶೇರ್ ಮಾಡೋದಾದ್ರೆ ಖಂಡಿತವಾಗಿ ನಮ್ಮ ಸಭೆಗಳಲ್ಲಿ ಇಂಥ ವಿಚಾರಗಳನ್ನ ಪ್ರಸ್ತುತವಾಗಿ ತರಲಿಕ್ಕೆ ಖಂಡಿತ ಅನುಕೂಲ ಆಗ್ತದೆ. ಈ ಒಂದು ಸಹಾಯ ದಯಮಾಡಿ ನೀವು ಮಾಡಿದ್ರೆ ನಾವು ಕೂಡ, ಯಾಕಂದ್ರೆ ಒಳ್ಳೆ ಟಾಪಿಕ್ ಇದೆ. ಇದನ್ನ ಕೆಲವು ಇನ್ನೊಬ್ಬರ ಹೇಳಿದ ಹಾಗೆ ಎಲ್ಲರೂ ಮಾತಾಡ್ಲಿಕ್ಕೆ ಆಗಿಲ್ಲ ಇದುವರೆಗೆ, ಅಥವಾ ನಾನು ಇದನ್ನ ಮಾತಾಡಿಲ್ಲ. ಅದಕ್ಕೋಸ್ಕರ ಈ ವಾಚನಗಳನ್ನ ನಾವು ಸಭೆಯಲ್ಲಿ ತಿಳಿಸೋದಾದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳಲಿಕ್ಕೆ ಈ ಒಂದು ಸಪೋರ್ಟ್ ನಮಗೆ ಆಗ್ತದೆ. ದಯಮಾಡಿ ನಿಮ್ಮ ಈ PPT-ನ ನಮಗೆ ನಮ್ಮ ಇದಕ್ಕೆ ಶೇರ್ ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತು ನೀವಿಷ್ಟು ಬೆಳೆದಿದ್ದೀರಾ, ತುಂಬಾ ಸಂತೋಷ ಆಯ್ತು ನನಗೆ. ಥ್ಯಾಂಕ್ ಯು ಅಯ್ಯ, ನಮಸ್ತೆ. ಥ್ಯಾಂಕ್ಸ್ ಅಯ್ಯರ್. ಇಲ್ಲಿ ನಾನು ಬೇಕಾದ್ರೆ ಶೇರ್ ಮಾಡಿ, ಐ ಕ್ಯಾನ್ ಶೇರ್ ಮೈ ಪ್ರೆಸೆಂಟೇಷನ್, ನೋ ಪ್ರಾಬ್ಲಮ್ ಅಟ್ ಆಲ್. ಅಂಡ್ ದೆನ್ ವಿ ಆಲ್ಸೋ ಹ್ಯಾವ್ directors of eco concerns from the local dioceses, and we also have Professor Koshi here, who is the director of ecological concerns in the synod. So I'm sure they all are making concerted effort to share resources with the local churches through literature, through workshops, through presentations, and this is one of them. I'll be very happy to share my presentation. And ಸ್ವಲ್ಪ rough agide, maybe I can add notes and send. No problem. Okay sir. Okay. Tomorrow evening we are publishing the YouTube of this program. Okay, thanks. So others also can hear this. Nandakumar, do you have any question? Reverend G. Nandakumar. ನಂದು ನಮಸ್ತೆ. ಒಳ್ಳೆ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡೆ. ನೀವು ಹೇಳಿದಂತ ವಿಷಯ, ದೇವರ ರಾಜ್ಯ ಬಂದಿದೆ, ಬರ್ತಾ ಇದೆ ಅಂತ. ಇದನ್ನ ನಾವು ಅನೇಕ ಪ್ರಸಂಗಗಳಲ್ಲಿ ಹೇಳುವಾಗ ಯಾವ ರೀತಿ ಹೇಳೋದು, ಈಗ ಯೇಸು ಸ್ವಾಮಿ ಹೇಳಿದ ಮಾತು, ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತೀರ್ಕೊಂಡು ಪ್ರಾರ್ಥನೆ ಅನ್ನೋದು. ಅಂದ್ರೆ ಯೇಸುವಿನ ಕಾಲದಲ್ಲಿ ಬಂದಿರ್ಲಿಲ್ವ, ಅಥವಾ ನಮ್ಮ ಕಾಲಕ್ಕೆ ಬಂತ ಇನ್ನೂ ಬರ್ತಾ ಇದೆನಾ? ಹೆಂಗೆ ಇದು ನಾವು ದೇವರ ರಾಜ್ಯದ ವಿಷಯದಲ್ಲಿ ಖಂಡಿತವಾಗೋದು? ಯಾಕಂದ್ರೆ ಎಲ್ಲೆಲ್ಲ ಒಂದು ಪ್ರಶ್ನೆ, ದೇವರ ರಾಜ್ಯ ಇನ್ನೂ ದೂರ ಇದೆ, ನಾವ್ಯಾಕೆ ದೇವರ ರಾಜ್ಯದ ವಿಷಯದಲ್ಲಿ ಮಾತಾಡೋದು? ನಮ್ಮ ಕೆಲಸ ಕಾರ್ಯಗಳಲ್ಲಿ ಹಿಂದಿನ ಜೀವಿತ ನೋಡುವಾಗ ದೇವರ ರಾಜ್ಯ ಬರದೆ ದೇವರು ಎಲ್ಲರನ್ನು ಕರ್ಕೊಂಡ್ತಾನೆ ಅಂತಾನೆ ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿದ್ರು, ದೇವರ ರಾಜ್ಯ ಸಮೀಪ ಆಗಿದೆ ಅಂತ. ಇದು ಈ ಕಾಲಮಾನಕ್ಕೆ ನಾವು ಹೆಂಗೆ ಹೇಳೋದಯ್ಯ, ದೇವರ ರಾಜ್ಯ ಹಂಗೆ ಬಂದಿದೆ, ಬರ್ತಾ ಇದೆ ಅಂತ? ಅಯ್ಯ, ಈ ವಿಷಯ ಸಾಮಾನ್ಯವಾಗಿ ನಾನು ಹೇಳ್ದಂಗೆ ನಮ್ಮ ಸಭೆಗಳಲ್ಲಿ ನಾವು ಮಾತಾಡ್ಬೇಕಾದ್ರೆ ಈ ದ್ವಂದ್ವ ವಿಷಯವನ್ನು ನಾವು ತುಂಬಾ ಎತ್ತಿಡ್ತೀವಿ. ಒಂದು ದೇವರಾಜ ಬಂದಿದೆ, ಇಲ್ಲಾಂದ್ರೆ ಇಲ್ಲ. ಖಡಾಖಂಡಿತವಾಗಿ ಒಂದು ಹೌದು ಅಥವಾ ಇಲ್ಲ ಅನ್ನೋ ಮಟ್ಟದಲ್ಲಿ ಮಾತ್ರ ನಾವು ಮಾತಾಡ್ತೀವಿ, ಎಸ್ ಆರ್ ನೋ. ಆದ್ರೆ ದ ಐಡಿಯಾ ಆಫ್ ಕಿಂಗ್ಡಮ್ ಆಫ್ ಗಾಡ್ ಇನ್ ದ ಬೈಬಲ್ ಇಸ್ ನಾಟ್ yes or no. It has always been there. ಅದು ಯಾವಾಗ್ಲೂ ಇದೆ. It will continue to be there, and it is in ಅದು ಒಂದು ಪ್ರಯಾಣವಾಗಿ ಹೋಗ್ತಾ ಇದೆ. ಇದರಲ್ಲಿ ಆ ಒಂದು ಇತಿಹಾಸದಲ್ಲಿ ಇಲ್ಲಿ ನಮ್ಮ ಪಾತ್ರ ಇದೆ. ದೇವರ ರಾಜ್ಯ ಯಾವಾಗ್ಲೂ ಅಲ್ಲಿದೆ. ಆ ದೇವರ ರಾಜ್ಯದ ಯೋಜನೆಯಲ್ಲಿ ಈ ಸಮಯದಲ್ಲಿ ನಾವು ಇಷ್ಟು ಜನ ಈ ವರ್ಷಗಳಲ್ಲಿ ಒಂದು 6 ದಶಕಗಳು 7 ದಶಕಗಳು ನಾವೆಲ್ಲ ಇಲ್ಲಿದ್ದು ದೇವರ ರಾಜ್ಯದ ಯೋಚನೆಗಳನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸ್ಕೊಂಡಿದ್ದೀವಿ. ದೇವರಾಜ್ಯ ನಮ್ಮ ಮಧ್ಯದಲ್ಲಿದೆ ಅಂದ್ರೆ ನಮ್ದು 50 ಜನದ ಮಧ್ಯದಲ್ಲಿ ಮಾತ್ರ ಇದೆ ಅಂತಲ್ಲ. ದೇವರಾಜ್ಯ ಯಾವಾಗ್ಲೂ ಇದೆ. ದೇವರಾಜ್ಯ ಯೋಜನೆಯಲ್ಲಿ ನಾವು ಈ ಸಮಯದಲ್ಲಿ ಇಲ್ಲಿದ್ದೀವಿ ಅಷ್ಟೇ. ವಿ ಓನ್ಲಿ ಫಿಟ್ ಇನ್ ಟು ದ ಪ್ಲಾನ್ ಆಫ್ ಗಾಡ್. ವಿ ಡೋಂಟ್ ಕ್ರಿಯೇಟ್ ಕಿಂಗ್ಡಮ್ ಆಫ್ ಗಾಡ್, ಬಟ್ ವಿ ಆರ್ ಆಲ್ರೆಡಿ ಪಾರ್ಟ್ ಆಫ್ ಪ್ಲಾನ್ ಆಫ್ ಗಾಡ್. ಇಂಥ ಸಮಯದಲ್ಲಿ ಪರಿಸರದ ಬಗ್ಗೆ ದೇವರು ನಮಗೆ ಕೊಟ್ಟ ಇಕಾಲಜಿಕಲ್ ಕನ್ಸರ್ನ್ಸ್, ಪರಿಸರದ ಬಗ್ಗೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ. ಸೊ ಇಟ್ ಈಸ್ ಅದಕ್ಕೆ ನಾವು ಆ ಯುಗಾಂತ್ಯ ಅಂತ ಹೇಳ್ಬೇಕಾದ್ರೆ ಅಂತ್ಯ ಯಾವಾಗೋ ಇನ್ನೊಂದು 100 ವರ್ಷ ಆದ್ಮೇಲೆ ಬರುತ್ತೆ ಅಂತ ಯೋಚನೆ ಮಾಡಬಾರ್ದು. ಅವಳು ಅವಾಗ್ಲೇ ಬರ್ತೇನೆ ಅಂತ ಹೇಳ್ಬಿಟ್ಟಿದ್ದ, 2000 ವರ್ಷ ಆಯ್ತು. ಬಟ್ ದ ಯೋಚನೆ ಇಷ್ಟೇ, ಅವಾಗ ಬಂದಿಲ್ವೋ ಇನ್ ಯಾವಾಗ ಬರುತ್ತೋ ಅದಲ್ಲ. ನಾವು ದೇವರ ರಾಜ್ಯದಲ್ಲಿ ನಾವು ಈಗ ಪ್ರಯಾಣ ಮಾಡ್ಬೇಕಾದ್ರೆ ನಮ್ಮ ನೈತಿಕ ಜವಾಬ್ದಾರಿಕೆ ಏನು? ದೇವರು ಈ ಪರಿಸರವನ್ನು ನಮ್ಮ ಕೈಯಲ್ಲಿ ಕೊಟ್ಟಿರ್ಬೇಕಾದ್ರೆ, ನಮ್ಮ ಜವಾಬ್ದಾರಿ ಕೈ ಕೊಟ್ಟಿರ್ಬೇಕಾದ್ರೆ ನಾವು ಅದನ್ನ ಪಾರುಪತ್ಯಗಾರರಾಗಿ ನಡ್ಸ್ಕೊಂಡು ಹೋಗ್ತೀವ ಅಥವಾ
ದರ್ಪದಿಂದ ದೌರ್ಜನ್ಯದಿಂದ ಮಾಡ್ಕೊಂಡು ಹೋಗ್ತೀವ ಆ ನೈತಿಕ ಡಿಸಿಷನ್ ಅನ್ನು ನಾವು ತಗೊಳ್ಬೇಕಾಗುತ್ತೆ. ಆ ರೀತಿಯಾಗಿ ಹೇಳಿದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಇದು ದ್ವಂದ್ವ ಅಲ್ಲ, ಒಂದ್ಸರಿ ಬಂದಿತ್ತು ದೇವ್ರ ರಾಜ್ಯ ಇವಾಗಿದೆಯೋ ಅಥವಾ ಮುಂದಿದೆಯೋ ಆ ರೀತಿಯಾದ ಒಂದು ಖಡಖಂಡಿತವಾದ ಒಂದು ಎಸ್ ಆರ್ ನೋ ಆನ್ಸರ್ ಅಲ್ಲ. Excuse me. Can I say it's a movement? Kingdom of God is a movement. It started with John the Baptist, and Jesus continued it. That's what I feel. It's a movement. Will it not be? ಹೌದು, ಅದೊಂದು ಖಂಡಿತ ಇದು ಒಂದು ಆಂದೋಲನ. ನಾನು ಅದನ್ನ ಯೂಸ್ ಮಾಡಿಲ್ಲ. ದೇವರ ರಾಜ್ಯ ಅಥವಾ ಸಭೆ ಅಂದ್ರೆ ಏನು? ಇಟ್ ಈಸ್ ಬೇಸಿಕ್ಲಿ ಅ ಮೂವ್ಮೆಂಟ್. ಇದೊಂದು ಆಂದೋಲನ. ಮೂವ್ಮೆಂಟ್. ಅದೊಂದು ಆಂದೋಲನ. ಯೇಸುಸ್ವಾಮಿ ತನ್ನ ಸಮಯದಲ್ಲಿ ನಡ್ಸ್ಕೊಂಡು ಬಂದಿದ್ದು. ಯೇಸುಸ್ವಾಮಿ ಸಭೆ ಕಟ್ಟಿ ಚರ್ಚ್ ಕಟ್ಟಿಲ್ಲ. ಇಲ್ಲ. ಆತನು ಒಂದು ಆಂದೋಲನ ಚಳುವಳಿ ಮಾಡಿದ್ ಯಾಕೆ? ಬೇರೆಯವ್ರಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡಿ ದೇವರ ರಾಜ್ಯಕ್ಕೆ ಒಂದು ಹೊಸ ಅರ್ಥ. ಫ್ರಾಂಕ್ಲಿನ್ ಪ್ರಭು, ನೀವು ಅದು ಸ್ನಾನಿಕನಾದ ಯೋಹಾನ್ ಬಗ್ಗೆ ಹೇಳಿದ್ದು ತುಂಬಾ ಸಂತೋಷ. ಪಾಲಸ್ತೀನ್ ದೇಶದ ಇತಿಹಾಸ, ಜೂವಿಶ್ ಹಿಸ್ಟ್ರಿ ನೋಡ್ಬೇಕಾದ್ರೆ ಒಂದು ಮೆಸಾಯನಿಕ್ ಮೂವ್ಮೆಂಟ್ ಅಂತ ಇರ್ತದೆ. ಸೊ ಹಿಸ್ಟೋರಿಯನ್ಸ್ ಪ್ರಕಾರ ಇನ್ ದ ಮೆಸಾಯನಿಕ್ ಮೂವ್ಮೆಂಟ್ ಒಂದು ಒಳ್ಳೆ ರಿಸರ್ಚ್ ಇದೆ. ಅಮಂಗ್ ದ ಜೂವಿಶ್ ಮೂವ್ಮೆಂಟ್ ಇನ್ ದ ಮೆಸಾಯನಿಕ್ ಮೂವ್ಮೆಂಟ್ ಒಂದು ಲಿಸ್ಟ್ ಮಾಡಿದ್ದಾರೆ ಹಿಸ್ಟೋರಿಯನ್ಸ್. I think John the Baptist comes 16th and Jesus comes 17th, very historically speaking. So this idea was always there. Jesus came, started giving a completely new idea of the image, kingdom of God. It was always there. ಯೇಸುಸ್ವಾಮಿ ಬಂದು ಅದಕ್ಕೊಂದು ನೂತನ ದರ್ಶನ, ಮಾರ್ಗದರ್ಶನ, ಧೋರಣೆಗಳನ್ನು ಕೊಟ್ಟು ಅದನ್ನ ಇವಾಗ ನಮಗೆ he has handed it over to us. So we are in that journey. Reverend Christian Benaya. Yes. Is there some more time? Yeah. Please, go ahead. No. I just want to open again the floor for the clergy. No. Actually, the time is we have only 4 minutes, so we can go to vote of thanks and concluding prayer. And there were some suggestions that has arisen. This is one of the wonderful topics that you have introduced for our Karnataka region, and the feeling of clergy is, why can't you or the local diocese forward it to a small seminars and discussion sessions, so that it can help a lot. Yes. So ದೇವರ ನಾಮದಲ್ಲಿ ಈ ಪರಿಸರ ವಿಜ್ಞಾನ ಮತ್ತು ಅಂತಿಮಗತಿ ಶಾಸ್ತ್ರವನ್ನು ಸಿನಾಡ್ CSI ಪಾಸ್ಟಲ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ನಿಂದ ರೆವರೆಂಡ್ ಡಾಕ್ಟರ್ ಪ್ರಿನ್ಸ್ಟನ್ ಬೆನ್ ಮತ್ತು ಪ್ರೊಫೆಸರ್ ಡಾಕ್ಟರ್ ಮ್ಯಾಥ್ಯೂ ಕೋಶಿ, ಆನರರಿ ಡೈರೆಕ್ಟರ್ ಇಕಾಲಜಿಕಲ್ ಕನ್ಸರ್ನ್ CSI ಸಿನಾಡ್ ಅವರ ಜಾಯಿಂಟ್ ವೆಂಚರ್ ನಲ್ಲಿ ನಮ್ಮ ಕರ್ನಾಟಕ ಪ್ರಾಂತಕ್ಕೆ ಅವರು ಪರಿಚಯ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ ಈ ಸಮಯದಲ್ಲಿ ಪ್ರತ್ಯೇಕ ರೀತಿಯಾಗಿ ವಂದನಾ ಸಮರ್ಪಣಾ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಹೇಮಚಂದ್ರ ಏರಿಯಾ ಚೇರ್ಮನ್ ಆಫ್ ಕರ್ನಾಟಕ ಸದರ್ನ್ ಡೈಸಸ್ ಅವರು ಇದ್ದಾರೆ. ದಯವಿಟ್ಟು ನೀವು ವಂದನಾ ಸಮರ್ಪಣೆ ಮಾಡ್ಬೇಕಂತಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಕರ್ತನಲ್ಲಿ ಪ್ರಿಯ ಎಲ್ಲ ಸೇವಕರೇ, ನಿಮ್ಮೆಲ್ಲರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ವಿಶೇಷವಾಗಿ ಬಹಳ ಪ್ರಾಮುಖ್ಯವಾದಂತಹ ಅಂಶ, ಬಹಳ ವಿಚಾರಗಳಿದೆ. ಪರಿಸರ ಕಾಳಜಿ ಮತ್ತು ವಿಜ್ಞಾನಶಾಸ್ತ್ರ, ಇದು ಅಲ್ಪ ಸಮಯದಲ್ಲಿ ಬಹಳ ಸುಂದರವಾಗಿ ನಮಗೆ ಅದನ್ನ ತಿಳ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಸಿನೋಡ್ನ ಎಕಾಲಜಿಕಲ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮತ್ತು ಪಾಸ್ಟಲ್ ಕೇರ್ ಅಥವಾ ಪಾಸ್ಟಲ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಬಹಳ ವಂದನೆ ಹೇಳ್ಬೇಕು. ಅಂದ್ರೆ ಇಂಥ ಒಂದು ಶ್ರೇಷ್ಠವಾದಂತಹ ಸಂಗತಿಯನ್ನ ಈ ಮೂಲಕ ನಮಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಮೊದಲಿಗೆ ಡಿಪಾರ್ಟ್ಮೆಂಟ್ ನ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು, ಮುಖ್ಯವಾಗಿ ರೆವರೆಂಡ್ ಡಾಕ್ಟರ್ ಪ್ರಿನ್ಸ್ಟನ್ ಬೆನ್ ಅಯ್ಯನವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಎಕಾಲಜಿಕಲ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ನ ಅಲ್ಲಿಯ ಕಾರ್ಯಭಾರವನ್ನು ನಡೆಸಿರುವಂತ ಪ್ರೊಫೆಸರ್ ಮ್ಯಾಥ್ಯೂ ಕೋಶಿ ಅವರು,
ಬಹುಶಃ ನಮ್ಮ ಸಿನೆಟ್ ನಲ್ಲಿ ಎಕೋಲಾಜಿಕಲ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇದೆ ಅಂತಾನೆ ಎಷ್ಟೋ ಡಯಸಿಸ್ಗೆ ಗೊತ್ತಿಲ್ಲ. ಈವನ್ ನಾನು ಸಹ 2-3 ಅವರ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿದ್ದೆ. ನಮ್ಮ ಡಯಸಿಸ್ಗಳಲ್ಲಿ ಅದು ಹೇಳುವಾಗ ನಗಾಡ್ತಾ ಇದ್ರು. ಕೇವಲ ಅದೊಂದು ಕಾರ್ಯಕ್ರಮ ಅಷ್ಟೇ, ಅದು ನೇಮ್ ಸೇಕಿಂಗ್ ಮಾಡುವಂತ ಕಾರ್ಯಕ್ರಮ, ಆದ್ರೆ ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತ ಅಂಶಗಳಿದೆ. ಎಷ್ಟೋ ಅಲ್ಲಿ ಗ್ರೀನ್ ಬೈಬಲ್ ಅನ್ನ ಅವ್ರು ತಯಾರು ಮಾಡಿದ್ದಾರೆ, ಬೇರೆ ವಿಚಾರಗಳಿದೆ, ಗ್ರೀನ್ ಸ್ಕೂಲ್ ಬಗ್ಗೆ ಇದೆ. ಇಂಥದೆಲ್ಲ ಡಯಾಸಿಸ್ ನ ಪ್ರತಿಯೊಂದು ಸಭೆಗೆ ಮುಟ್ಟುವಂತ ಕಾರ್ಯ ಸಿನೋಡಲ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಮ್ಯಾಥ್ಯೂ ಕೋಶ್ ಅವರು. ಅವರಿಗೆ ನಾನು ಬಹಳ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇಡೀ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಸಿನೋಡ್ನ ಮಾಡರೇಟರ್ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಅತಿ ಉನ್ನತ ರೀತಿಯಲ್ಲಿ ತೆಗೆದುಕೊಂಡಂತ ರೆವರೆಂಡ್ ರೋಹನ್ ಗಿಡಿಯನ್ ಅಯ್ಯನವರು, ಬಹಳ ಅವರಿಗೆ ತುಂಬಾ ವಿಚಾರಗಳುಂಟು, ಆದ್ರೆ ಅದನ್ನ ತುಂಬಾ ಸಂಕ್ಷಿಪ್ತಗೊಳಿಸಿ ನಮಗೆ ಆದಷ್ಟು ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ. ಅಯ್ಯ, ನಿಮ್ಮ ಪ್ರಯತ್ನಕ್ಕೆ ನಾವು ತುಂಬಾ ಆಭಾರಿ. ಅತ್ಯುತ್ತಮವಾದಂತ ವಿಚಾರಗಳನ್ನ ನಿಮ್ಗೆ ಇಟ್ಟಿದ್ದೀರಾ. ಪ್ರಶ್ನೆಗಳಿದೆ ಅದರಲ್ಲಿ, ಖಂಡಿತವಾಗಿ ಆ ಪ್ರಶ್ನೆಗಳಿಗೆ ನಾವು ಉತ್ತರನ ಕಂಡುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಭೆಗಳಲ್ಲಿ ಜನರಿಗೆ ತಲುಪುವಂತ ಪ್ರಯತ್ನ ಮಾಡಿ ನಾವು ಮುಂದಾಗ್ತೇವೆ. ಖಂಡಿತವಾಗಿ ತಾವು ತಿಳಿಸ್ಕೊಟ್ಟಂತ ಈ ಒಂದು ಸಮಯಕ್ಕೆ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಅಯ್ಯ. ಅದೇ ರೀತಿಯಲ್ಲಿ ನಮಗೆ ಸ್ವಾಗತವನ್ನ ಕೋರಿದಂತ ರೆವರೆಂಡ್ ಹೇಮಲತಾ ಜಾನ್ ಅಮ್ಮನ್ ಅವರಿಗೆ ಮತ್ತು ಓಪನಿಂಗ್ ಪ್ರೇಯರ್ ಮಾಡಿದಂತ ಹೇಮಲತಾ ಜಾನ್ ಅಮ್ಮನ್ ಅವರು, ಮತ್ತು ಅದೇ ರೀತಿ ವೆಲ್ಕಮ್ ಮಾಡಿದಂತ ರೆವರೆಂಡ್ ಜಾನ್ಸನ್ ಪಾಲ್ ಅಯ್ಯನ್ ಅವರು ಕರ್ನಾಟಕ ಸದರ್ನ್ ಡಯಾಸಿಸ್ ನ ಕನ್ವೀನರ್ ಆಗಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನ ಹೇಳ್ತೇನೆ. ಇಡೀ ಕಾರ್ಯಕ್ರಮವನ್ನ ಮಾಡರೇಟ್ ಮಾಡಿದಂತ ಪ್ರಿಯ ಅಯ್ಯ ನಮ್ಮ ಮಧ್ಯೆ ಇದ್ದಾರೆ, ಜಾಫ್ರಿ ಕುಮಾರ್ ಅಯ್ಯನವರು, ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯ ಬೋಧಕರು, ತಮ್ಮ ಸಲಹೆಗಳನ್ನು ನೀಡಿದಂತಹ ಬೋಧಕರು ಮತ್ತು ಭಾಗವಹಿಸಿ ಇದರಲ್ಲಿ ನಮ್ಮ ಎಲ್ಲಾ ಆಲೋಚನೆಗಳನ್ನ ತುಂಬಿದಂತ ಎಲ್ಲ ಸೇವಕರಿಗೆ, 3 ಡಯಾಸಿಸ್ ನ ಸೇವಕರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅವಕಾಶ ಕೊಟ್ಟಂತ ಇಡೀ ಸಿನೋಡ್ಗಾಗಿ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಧನ್ಯವಾದ. ರೆವರೆಂಡ್ ಪ್ರಿನ್ಸ್ಟನ್, you have anything to share? Oh, just I want to extend my sincere thanks to Reverend Dr. Rohan Gideon. He's a very well-known scholar, and I know that the pastors as well as lay leaders from Karnataka region enjoyed his presentation. All blessings, Rohan Ayya, and please help us in future days also conduct these kinds of webinars, as well as come and lead us in pastors meeting. Or on behalf for Dr. Professor Thomas, Professor Koshi, I extend my sincere thanks to you. Thank you, Ayya. Now I request the Ballari area chairman, Reverend Samuel Kristavatsa Ayya, to conclude this whole session, closing prayer and benediction also. ದಯವಿಟ್ಟು ನಮ್ಮ ಮಧ್ಯದಲ್ಲಿ ಬಳ್ಳಾರಿ ಏರಿಯಾ ಚೇರ್ಮನ್ ಆದ ರೆವರೆಂಡ್ ಸ್ಯಾಮ್ಯುಯಲ್ ಕ್ರಿಸ್ತವತ್ಸ ಅಯ್ಯ ಇದ್ದಾರೆ. ಅಯ್ಯನವರನ್ನು ಈ ಕಾರ್ಯಕ್ರಮ ಎಲ್ಲ ಜಯಪ್ರದ ಮಾಡಿದ ಯೇಸು ಸ್ವಾಮಿಗೆ ಸ್ತೋತ್ರ ಮಾಡುತ್ತಾ ಅಂತ್ಯಾಶೀರ್ವಾದ ಮತ್ತು ಅಂತ್ಯ ಪ್ರಾರ್ಥನೆ ಮಾಡುವಂತೆ ವಿನಂತಿ ಮಾಡ್ತಾ ಇದ್ದೇನೆ. ರೆವರೆಂಡ್ ಕ್ರಿಸ್ತವತ್ಸ ಅಯ್ಯ. ಕೇಳ್ತಾ ಇದೆ? Hello? Yes. Hello? Jeffrey, Yes. ಹೌದಯ್ಯ, ಕೇಳ್ತಾ ಇದೆ. ಓಕೆ. ಪ್ರಾರ್ಥನೆ. ಸೃಷ್ಟಿಗಳ ಒಡೆಯನಾದಂತಹ ನಮ್ಮ ಪರಮ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ನಾವು ಸಲ್ಲಿಸುವರಾಗಿರುತ್ತೇವೆ. ನಿನ್ನ ವಾಕ್ಯಗಳ ಮೂಲಕವಾಗಿ ಭೂಮಿಯು ನಮ್ಮದಲ್ಲ, ಸೃಷ್ಟಿಯು ನಮ್ಮದಲ್ಲ, ಹುಟ್ಟು ಸಾವು ಅನ್ನುವಂಥದ್ದು ನಿನ್ನದಾಗಿದೆ. ಆದುದರಿಂದ ನೀನು ಕೊಟ್ಟಂತ ಆಯುಷ್ಯದಲ್ಲಿ ನಿನ್ನ ಆಜ್ಞೆಗಳನ್ನು, ನಿನ್ನ ನಿಬಂಧನೆಗಳನ್ನು ನಾವು ಅರಿತುಕೊಂಡು ತಿಳಿದುಕೊಂಡು ವಿಧೇಯರಾಗಿ ನಡೆದುಕೊಳ್ಳುವಾಗ
ನಮಗೆ ಬೇಕಾದಂತಹ ಸಂತೋಷವನ್ನು, ಶಾಂತಿ, ಸಮಾಧಾನವನ್ನು, ಕೃಪೆಯನ್ನು ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ನೀನು ನಮಗೆ ಒಳ್ಳೆಯ ಕುರುಬನಾಗಿರುವುದರಿಂದ, ನೀನು ನಮಗೆ ಬೆಳಕು, ರಕ್ಷಕನಾಗಿರುವುದರಿಂದ ನಾವು ಯಾವಾಗಲೂ ನಿನ್ನ ಮಾರ್ಗದಲ್ಲಿ ಅರಿತುಕೊಂಡು ನಿನ್ನನ್ನು ಪರಿಪಾಲಿಸುವುದಕ್ಕೆ ನೀನು ಸಹಾಯ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಧಾರ್ಮಿಕವಾದ ರೀತಿಯಲ್ಲಿ, ಆತ್ಮಿಕವಾದ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಅರಿತುಕೊಂಡು ಜವಾಬ್ದಾರಿಕೆಯಿಂದ, ಜ್ಞಾನದಿಂದ ನಾವು ನಡೆದುಕೊಂಡು ಸ್ವಾಮಿ, ನಾವು ನಿನಗೆ ಯಾವಾಗಲೂ ವಿಧೇಯರಾಗಿ ನಡೆದುಕೊಳ್ಳುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ನಾವು ಸೃಷ್ಟಿಯ ವಿಷಯಗಳನ್ನು ಪರಿಪಾಲಿಸಿ ಕಾಳಜಿಯನ್ನು ಮಾಡಿ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡು ಪೂರ್ವ ಸಿದ್ಧತೆಗಳಲ್ಲಿ ಇದ್ದುಕೊಂಡು ನಿನ್ನ ಮಾರ್ಗದಲ್ಲಿ ನಡೆದು ಕತ್ತಲೆಯಿಂದ ಬಿಡಿಸಿ ನಮ್ಮೆಲ್ಲರನ್ನು ನಿನ್ನ ಬೆಳಕಿನ ಮಾರ್ಗದಲ್ಲಿ ನೀನು ನಡೆಸು. ಈ ಲೋಕದಲ್ಲಿ ಕರೋನಾ ಅನ್ನುವಂತಹ ರೋಗವು ಅನೇಕ ನಿನ್ನ ವಿಶ್ವಾಸಿಗಳಿಗೆ, ಭಕ್ತಾದಿಗಳಿಗೆ ಅದು ಇರುವಾಗ ಸ್ವಾಮಿ, ನಿನ್ನ ಪರಿಶುದ್ಧವಾದಂತಹ ಕೈಗಳಿಂದ ನೀನು ಮುಟ್ಟಿ ಅವರನ್ನು ಸ್ವಸ್ಥಪಡಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುವರಾಗಿರುತ್ತೇವೆ. ಪ್ರತಿ ಆದಿವಾರದಲ್ಲಿ ನಾವು ನಮ್ಮ ಪ್ರಸಂಗದಲ್ಲಿ ಪರಿಸರದ ಕಾಳಜಿಯನ್ನು ಮಾಡುವುದಕ್ಕೆ, ಬೋಧನೆಯನ್ನು ಮಾಡುವುದಕ್ಕೆ ನಿನ್ನ ಜ್ಞಾನವನ್ನು, ನಿನ್ನ ಶಕ್ತಿಯನ್ನು ನೀನು ಅನುಗ್ರಹಿಸಿಕೊಡು. ಈ ಲೋಕದಲ್ಲಿ ನಾವು ಅನೇಕ ಸಮಯದಲ್ಲಿ ತಪ್ಪಿ ಹೋದ ಕುರಿಗಳಂತೆ ಸೃಷ್ಟಿಯಲ್ಲಿ ನಾವು ಇದ್ದೇವೆ, ಅಲೆದಾಡುತ್ತಾ ಇದ್ದೇವೆ. ನಿನ್ನ ಸೇವಕರನ್ನು ನೀನು ಪರಿಪಾಲಿಸು. ನಿನ್ನ ಆಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಜ್ಞಾಪಕ ಮಾಡಿಕೊಂಡು ನಾವು ನಿನ್ನ ಸೇವಕರಾಗಿ ಜೀವಿಸುವುದಕ್ಕೆ ಕೃಪೆ ಮಾಡಬೇಕೆಂದು ನಮ್ಮ ಪ್ರಭುವು ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಂಡು ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದಂತಹ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ, ವಿಶೇಷವಾಗಿ ಸಿನೋಡ್ ಕಂಡಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಪುರರೊಂದಿಗೂ ಮತ್ತು ಹಾಗೂ ರೆವರೆಂಡ್ ಡಾಕ್ಟರ್ ರೋಹನ್ ಅವರೊಂದಿಗೂ ಎಲ್ಲಾ ಸೇವಕರೊಂದಿಗೂ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್. Yeah, thank you, Reverend for leading the session meaningfully. Thank you. What's up, thanks. Thank you, Rohan. Thank you for a wonderful presentation. Thank you. And thank you all my colleagues and wonderful participation. And again, on behalf of Karnataka pastors, we thank Synod Pastoral Concerns Department. We have to thankful to Dr. Matthew Koshi. Actually, he organized all this. That's what. Yeah, we want to especially thank Dr. Matthew Koshi of Ecological Concern, PSA Synod, and also all the participants. And in days to come, if God wills and Synod comes forward, let us also have this type of dialogues. Once again, I take this opportunity to thank you all. May God bless you. Good night, and good night, Pastor Aaron. Thank you. Good night. Thank you. Good night, everyone. Good night, Aya. Yeah. Good night, Jeffrey.